ನಮಸ್ಕಾರ. ಭವಿಷ್ಯದ ಅಧಿಕಾರಿಗಳೇ, ಇಂದಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣಾ ತರಗತಿಗೆ ಆತ್ಮೀಯ ಸ್ವಾಗತ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡಬೇಕು ಅಂದ್ರೆ ಬರೀ ಬುಕ್ ಓದಿದ್ರೆ ಖಂಡಿತ ಸಾಲದು. ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಈ ತರಗತಿಯಲ್ಲಿ ನಾವು ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಫುಲ್ ಎನರ್ಜಿಯಿಂದ ಕಲಿಯಲು ರೆಡಿ ಇದ್ದಾರೆ ಅಂತ ಭಾವಿಸ್ತೇನೆ. ಇವತ್ತಿನ ತರಗತಿಯಲ್ಲಿ ಕವರ್ ಮಾಡ್ತಿರೋ ಪ್ರಮುಖ ಟಾಪಿಕ್ಸ್ ಇವು: ಕರ್ನಾಟಕ ಸ್ಪೇಸ್ ಟೆಕ್, PMNRF ರಿಲೀಫ್, ಸೋಲಾರ್ ಕೊರೋನಾ ರಿಸರ್ಚ್ ಮತ್ತು ಆಯುಷ್ ಗ್ರೇಡ್. ಎಕ್ಸಾಮ್ ದೃಷ್ಟಿಯಿಂದ ಪ್ರತಿಯೊಂದು ಟಾಪಿಕ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಕ್ಲಾಸ್ ಕೊನೆಯಲ್ಲಿ ಲಾಂಗ್ ಟರ್ಮ್ ಮೆಮರಿಗೆ ಹೆಲ್ಪ್ ಆಗುವ ಹಾಗೆ ಒಂದು ಕ್ವಿಕ್ ಫೈರ್ ರಿವಿಷನ್ ಕೂಡ ಇರುತ್ತೆ. ತರಗತಿ ಶುರು ಮಾಡೋದಕ್ಕೂ ಮುಂಚೆ ಒಂದು ಪವರ್ಫುಲ್ ಮೋಟಿವೇಶನ್. ಕೆಲಸ ಮಾಡದೇ ಇದ್ರೆ ಕನಸುಗಳು ಎಂದಿಗೂ ನಿಜವಾಗುವುದಿಲ್ಲ. ಜಾನ್ ಸಿ ಮ್ಯಾಕ್ಸ್ವೆಲ್ ಅವರ ಈ ಮಾತು ಅಕ್ಷರಶಃ ಸತ್ಯ. ಕೇವಲ ಅಧಿಕಾರಿ ಆಗಬೇಕು ಅಂತ ಕನಸು ಕಂಡ್ರೆ ಸಾಲ್ದು, ಹಗಲು ರಾತ್ರಿ ಶ್ರಮ ಪಟ್ಟು ಓದಬೇಕು. ಆ ಡೆಡಿಕೇಶನ್ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯಲ್ಲಿ ಇರಲೇಬೇಕು. ಇಂದು ದಿನಾಂಕ 25 ಮೇ 2026. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರತಿದಿನದ ಕರೆಂಟ್ ಅಫೇರ್ಸ್ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇಂದಿನ ಪ್ರಮುಖ ವಿದ್ಯಮಾನಗಳನ್ನ ಪರೀಕ್ಷೆಯ ಪ್ಯಾಟರ್ನ್ಗೆ ಲಿಂಕ್ ಮಾಡಿ ಕಲಿಯೋಣ. ಓಕೆ, ಈಗ ನಮ್ಮ ನಂಬರ್ 1 ಟಾಪಿಕ್ ಸ್ಟೇಟ್ ಅಫೇರ್ಸ್ ಕಡೆ ಬರೋಣ. KPSC ಮತ್ತು KEA ಎಕ್ಸಾಮ್ಸ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಏರಿಯಾ. ಇಲ್ಲೊಂದು ಡೈರೆಕ್ಟ್ ಪ್ರಶ್ನೆ ಇದೆ. ಯಾವ ರಾಜ್ಯವು ಭಾರತದ ಫಸ್ಟ್ ಸ್ಟೇಟ್ ಲೆಡ್ ಕೋ-ಇ ಸ್ಪೇಸ್ ಟೆಕ್ ಫೌಂಡೇಶನ್ ಅನ್ನ ಲಾಂಚ್ ಮಾಡಿದೆ? ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ತರಹದ ಫಸ್ಟ್ ಇನ್ ಇಂಡಿಯಾ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗುತ್ತೆ. ಸರಿಯಾದ ಉತ್ತರ ಗೊತ್ತಾ? ಆಪ್ಷನ್ಸ್ ನೋಡಿ ಎಲಿಮಿನೇಟ್ ಮಾಡ್ಬೋದಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಇದರ ಕರೆಕ್ಟ್ ಆನ್ಸರ್ ಕರ್ನಾಟಕ. ಕರ್ನಾಟಕ ಸರ್ಕಾರವು ಬೆಂಗಳೂರಿನಲ್ಲಿ ಭಾರತದ ಫಸ್ಟ್ ರಾಜ್ಯ ನೇತೃತ್ವದ ಬಾಹ್ಯಾಕಾಶ ತಂತ್ರಜ್ಞಾನದ ಅತ್ಯುನ್ನತ ಕೇಂದ್ರವನ್ನು ಪ್ರಾರಂಭಿಸಿದೆ. ಸ್ಪೇಸ್ ಟೆಕ್ನಲ್ಲಿ ಕರ್ನಾಟಕ ಯಾವಾಗಲೂ ಮುಂಚೂಣಿಯಲ್ಲಿರುತ್ತೆ. ನೆನ್ಪಿಟ್ಕೊಳ್ಳಿ, COE ಸ್ಪೇಸ್ ಟೆಕ್ ಫೌಂಡೇಶನ್ ಅಂದ್ರೆ ಅದು ನಮ್ಮ ಬೆಂಗಳೂರು. ಮುಂಬರುವ ಎಕ್ಸಾಮ್ಸ್ಗೆ ಇದೊಂದು ಹಾಟ್ ಟಾಪಿಕ್. ಈಗ ಮುಂದಿನ ಟಾಪಿಕ್ಗೆ ಹೋಗೋಣ. ಪಾಲಿಟಿ ಮತ್ತೆ ಕರೆಂಟ್ ಇವೆಂಟ್ಸ್ನ ಲಿಂಕ್ ಮಾಡುವಂಥ ಅತ್ಯುತ್ತಮ ಕಾನ್ಸೆಪ್ಟ್ ಇದು. ಸುಮ್ಮನೆ ಆರ್ಟಿಕಲ್ಸ್ ಓದಿದ್ರೆ ಸಾಲದು, ಅದನ್ನ ಕರೆಂಟ್ ನ್ಯೂಸ್ಗೆ ಕನೆಕ್ಟ್ ಮಾಡಬೇಕು. ಪ್ರಶ್ನೆ ನೋಡಿ: ಇತ್ತೀಚೆಗೆ PMNRF ನಿಧಿಯಿಂದ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಡೆದ ಭೀಕರ ಅಪಘಾತದ ಸಂತ್ರಸ್ತರಿಗೆ ಪರಿಹಾರ ಘೋಷಿಸಲಾಯಿತು? KSP, SDA, FDA ಎಕ್ಸಾಮ್ಸ್ನಲ್ಲಿ ಜಾಗ್ರಫಿ ಮತ್ತೆ ಪಾಲಿಟಿ ಲಿಂಕ್ ಮಾಡಿ ಹೀಗೆ ಕೇಳ್ತಾರೆ. ಜಿಲ್ಲೆಗಳನ್ನು ಐಡೆಂಟಿಫೈ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಆನ್ಸರ್ ಕಾರವಾರ ಜಿಲ್ಲೆ. ಪ್ರಧಾನಿ ನರೇಂದ್ರ ಮೋದಿಯವರು ಕಾರವಾರ ಅಪಘಾತದ ಸಂತ್ರಸ್ತರಿಗೆ PMNRF ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡಿಂದ ಪರಿಹಾರ ಕೊಟ್ಟಿದ್ದಾರೆ. PMNRF ಬಗ್ಗೆ UPSC ಮತ್ತು KPSC ಪ್ರಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಖಂಡಿತ ಬರುತ್ತೆ. ಈ ಫಂಡ್ ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದನ್ನ ಪಾಲಿಟಿ ಬುಕ್ಕಲ್ಲಿ ಇವತ್ತೇ ರಿವೈಸ್ ಮಾಡಿ. ಪ್ರತಿದಿನದ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಮ್ಮ ವಿಡಿಯೋದಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಸುಮಾರು 300ಕ್ಕೂ ಹೆಚ್ಚು ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ, ಟೆಸ್ಟ್ಗಳನ್ನು ಸುಮಾರು 30,000+ MCQಗಳನ್ನು ಒಳಗೊಂಡಿವೆ. ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಹಾಗೂ ಇತರ ಸ್ಪರ್ಧಾರ್ಥಿಗಳ ಜೊತೆ ಕಾಂಪೀಟ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಎಂದು ಲೀಡರ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು. ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆ್ಯಪ್ನಲ್ಲಿ ನೀವು ಎಲ್ಲಾ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಡೆ ಗಮನ ಹರಿಸೋಣ. ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಸ್ಪೇಸ್ ರಿಸರ್ಚ್ ರಿಲೇಟೆಡ್ ಟಾಪಿಕ್ಸ್ ತುಂಬಾ ಮುಖ್ಯ. ಈ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ: ಸೌರ ಕರೋನಾದಲ್ಲಿನ ರಹಸ್ಯ ಪ್ರಕ್ಷುಬ್ಧತೆಯನ್ನ ಅಂದ್ರೆ ಹಿಡನ್ ಟರ್ಬ್ಯುಲೆನ್ಸ್ ಅನ್ನು ಪತ್ತೆ ಹಚ್ಚುವ ಹೊಸ ತಂತ್ರಜ್ಞಾನವನ್ನ ಯಾವ ಸಂಸ್ಥೆಗಳು ಅಭಿವೃದ್ಧಿಪಡಿಸಿವೆ? ಈ ತರಹದ ಜಾಯಿಂಟ್ ಇನಿಷಿಯೇಟಿವ್ಸ್ ಬಗ್ಗೆ ಕೇಳಿದಾಗ ಕನ್ಫ್ಯೂಸ್ ಆಗೋದು ಸಹಜ. ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ ಸರಿಯಾದ ಆಪ್ಷನ್ ಗೆಸ್ ಮಾಡಿ. ಇದರ ಸರಿಯಾದ ಉತ್ತರ ಏರಿಸ್ ಅಂದ್ರೆ ಆರ್ಯಭಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನಲ್ ಸೈನ್ಸಸ್ ಮತ್ತು IIT ದೆಹಲಿ. ಡೇಟಾ ಗಮನಿಸಿ. ಏರಿಸ್ ಅಬ್ಸರ್ವೇಷನಲ್ ಡೇಟಾ ಕೊಟ್ರೆ IIT ದೆಹಲಿ ಅದಕ್ಕೆ ಬೇಕಾದ ತಂತ್ರಜ್ಞಾನ ಡೆವಲಪ್ ಮಾಡಿದೆ. ಜಾಯಿಂಟ್ ಪ್ರಾಜೆಕ್ಟ್ಸ್ ಬಂದಾಗ 2 ಸಂಸ್ಥೆಗಳ ಹೆಸರುಗಳನ್ನ ಒಟ್ಟಿಗೆ ನೆನ್ಪಿಟ್ಕೊಳ್ಬೇಕು. ಇದೊಂದು ಸಿಂಪಲ್ ಮೆಮರಿ ಕ್ರಿಕ್. ಈಗ ಕೊನೆ ಕಾನ್ಸೆಪ್ಟ್: ಹೆಲ್ತ್ ಆ್ಯಂಡ್ ಇ-ಗವರ್ನೆನ್ಸ್ ಸ್ಕೀಮ್ಸ್. ಸರ್ಕಾರದ ಹೊಸ ಪೋರ್ಟಲ್ಸ್ ಮತ್ತು ಸ್ಕೀಮ್ಸ್ಗಳ ಬಗ್ಗೆ ಯಾವುದೇ ಎಕ್ಸಾಮ್ ಇರಲಿ 100% ಪ್ರಶ್ನೆ ಇದ್ದೇ ಇರುತ್ತೆ. ಆಯುಷ್ ಸಚಿವಾಲಯವು ಯಾವ ಉಪಕ್ರಮದ ಅಡಿಯಲ್ಲಿ ಹೊಸ ಡಿಜಿಟಲ್ ಅನುದಾನ ಪೋರ್ಟಲ್ ಪ್ರಾರಂಭಿಸಿದೆ? ಕೇಂದ್ರ ಸರ್ಕಾರದ ಈ ಡಿಜಿಟಲ್ ಹೆಜ್ಜೆ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಆನ್ಸರ್ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ಸರಿಯಾದ ಉತ್ತರ ಆಯುಷ್ ಗ್ರಿಡ್
ಆಯುಷ್ ಗ್ರಿಡ್ ಅಂದ್ರೆ ಆಯುಷ್ ವಲಯದ ಸಂಪೂರ್ಣ ಐಟಿ ಬ್ಯಾಕ್ಬೋನ್. ಇದು ಗ್ರಾಂಟ್ಸ್ ಅನ್ನ ಸ್ಟ್ಯಾಂಡರ್ಡೈಸ್ ಮಾಡುತ್ತೆ ಮತ್ತು ಸಿಸ್ಟಮ್ನಲ್ಲಿ ಟ್ರಾನ್ಸ್ಪರೆನ್ಸಿ ತರುತ್ತೆ. ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡೋಕೆ ಬೇರೆ ಬೇರೆ ಡಿಜಿಟಲ್ ಸ್ಕೀಮ್ಸ್ ಹೆಸರು ಕೊಡ್ತಾರೆ, ಆದ್ರೆ ಆಯುಷ್ ಮಿನಿಸ್ಟ್ರಿ ಅಂದ ತಕ್ಷಣ ಆಯುಷ್ ಗ್ರಿಡ್ ಮಾತ್ರ ಮೈಂಡಿಗೆ ಬರಬೇಕು. ಓಕೆ, ಭವಿಷ್ಯದ ಅಧಿಕಾರಿಗಳೇ, ಈಗ ಅತ್ಯಂತ ಪ್ರಮುಖವಾದ ಸ್ಟೆಪ್ ಕ್ವಿಕ್ ಫೈರ್ ರಿವಿಷನ್. ಎಕ್ಸಾಮ್ ಹಾಲಲ್ಲಿ ಪ್ರೆಷರ್ ಇದ್ದಾಗ ಹೆಲ್ಪ್ ಆಗೋದೇ ಈ ರಿವಿಷನ್ ಟೆಕ್ನಿಕ್. ಎಲ್ಲರೂ ಆಕ್ಟಿವ್ ಆಗಿ ರೀಕಾಲ್ ಮಾಡಿ. ನಂಬರ್ 1 ಫಸ್ಟ್ ಸ್ಟೇಟ್-ಲೆಡ್ ಕೋಯಿ ಸ್ಪೇಸ್ ಟೆಕ್ ಎಲ್ಲಿದೆ? ಬೆಂಗಳೂರು. ನಂಬರ್ 2 ಇತ್ತೀಚಿನ PMNRF ರಿಲೀಫ್ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಕಾರವಾರ ಜಿಲ್ಲೆ. ನಂಬರ್ 3 ಸೋಲಾರ್ ಕೊರೋನಾ ತಂತ್ರಜ್ಞಾನ ಯಾರು ಮಾಡಿದ್ದು? ARIS ಮತ್ತೆ IIT ದಿಲ್ಲಿ. ಕೊನೆಯದಾಗಿ ನಂಬರ್ 4 ಆಯುಷ್ ಡಿಜಿಟಲ್ ಪೋರ್ಟಲ್ ಬರೋದು ಆಯುಷ್ ಗ್ರಿಡ್ ಅಡಿಯಲ್ಲಿ. ಈ 4 ಪಾಯಿಂಟ್ಸ್ನ ಮರೆಯದಿರಿ. ಫೈನಲ್ ಆಗಿ ಒಂದು ಮಾತು, ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಭವಿಷ್ಯದ ಅಧಿಕಾರಿಗಳಾಗಲು ಸಾಧ್ಯ. ಪ್ರತಿದಿನ ಕಾನ್ಸೆಪ್ಟ್ಸ್ ಓದಬೇಕು, ಪ್ರತಿದಿನ ಟೆಸ್ಟ್ ಅಟೆಂಡ್ ಮಾಡಬೇಕು. ಇಂದಿನ ನಮ್ಮ ಅಜೆಂಡಾ ನೋಡೋದಾದ್ರೆ 1 ಸೈನ್ಸ್ ಅಂಡ್ ಟೆಕ್ನಾಲಜಿ ಅಪ್ಡೇಟ್ಸ್, 2 ಗ್ಲೋಬಲ್ ಅವಾರ್ಡ್ಸ್ ಅಂಡ್ ಆನರ್ಸ್ ಮತ್ತು 3 ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಇನಿಷಿಯೇಟಿವ್ಸ್. ಈ ಸ್ಟ್ರಕ್ಚರ್ಡ್ ಅಪ್ರೋಚ್ UPSC, KPSC ಮತ್ತು SSC ಎಕ್ಸಾಮ್ಸ್ಗಳಿಗೆ ಬಹಳ ಕ್ರೂಷಿಯಲ್. ಹಾಗಾಗಿ ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಬನ್ನಿ ನೇರವಾಗಿ ಮೊದಲನೇ ವಿಭಾಗಕ್ಕೆ ಹೋಗೋಣ. 1 ಸೈನ್ಸ್ ಅಂಡ್ ಟೆಕ್ನಾಲಜಿ ಅಪ್ಡೇಟ್ಸ್, ಬ್ರೇಕ್ ಥ್ರೂಸ್ ಆ್ಯಂಡ್ ಸ್ಪೇಸ್ ಮಿಷನ್ಸ್. ಇದು ಸ್ವಲ್ಪ ಹೆವಿ ಟಾಪಿಕ್ ಮತ್ತು ಇಲ್ಲಿಂದಲೇ ಅತಿ ಹೆಚ್ಚು ಕಠಿಣ ಪ್ರಶ್ನೆಗಳು ಬರೋದು, ಸೊ ಫೋಕಸ್ ಹಾರ್ಡ್. ಈಗ ಪ್ಲಾಂಟ್ ಓಪನ್ ಕ್ರಿಸ್ಪರ್ 1 ಅಥವಾ POC1 ಬಗ್ಗೆ ನೋಡೋಣ. ಇದೇನು ಗೊತ್ತಾ? ದ ವರ್ಲ್ಡ್ಸ್ ಫಸ್ಟ್ AI ಬೇಸ್ಡ್ ಜೀನೋಮ್ ಎಡಿಟಿಂಗ್ ಪ್ಲಾಟ್ಫಾರ್ಮ್. ಜೀನೋಮ್ ಎಡಿಟಿಂಗ್ ಅಂದ್ರೆ ಸಸ್ಯಗಳ ಜೀನ್ಗಳನ್ನು ಅತ್ಯಂತ ನಿಖರವಾಗಿ ಕತ್ತರಿಸಿ ಬದಲಾಯಿಸುವ ತಂತ್ರಜ್ಞಾನ. ಆದರೆ ಇಲ್ಲಿ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಆಗಿದೆ ಅನ್ನೋದು ಇದರ ಅತಿ ದೊಡ್ಡ ವಿಶೇಷ. ವರ್ಲ್ಡ್ ಫಸ್ಟ್ ಅಚೀವ್ಮೆಂಟ್ ಆಗಿರೋದ್ರಿಂದ ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಇದೊಂದು ಹಾಟ್ ಟಾಪಿಕ್. ಇದರ ಮೇಲೆ ಪರೀಕ್ಷೆಯಲ್ಲಿ ಪ್ರಶ್ನೆ ಹೇಗೆ ಬರಬಹುದು ನೋಡಿ. ವಿಚ್ ಪ್ಲಾಟ್ಫಾರ್ಮ್ ಈಸ್ ರೆಕಗ್ನೈಸ್ಡ್ ಆಸ್ ಅ ವರ್ಲ್ಡ್ಸ್ ಫಸ್ಟ್ AI ಬೇಸ್ಡ್ ಜೀನೋಮ್ ಎಡಿಟರ್? ಇದು UPSC ಅಥವಾ KPSCಯಲ್ಲಿ ಬರುವಂಥ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ. ವಿದ್ಯಾರ್ಥಿಗಳೇ, ನಿಮಗೆ ಆನ್ಸರ್ ಗೊತ್ತಾ? ಸ್ವಲ್ಪ ಯೋಚನೆ ಮಾಡಿ. ಬನ್ನಿ ನಾವೀಗ ಆಪ್ಷನ್ ಔಟಾಪ್ಸಿ ಮಾಡೋಣ. ಟ್ರೆಡಿಷನಲ್ CRISPR-Cas9 ತಂತ್ರಜ್ಞಾನ ಏನಿದೆ ಅದು ನೇಟಿವ್ಲಿ AI ಬೇಸ್ಡ್ ಆಗಿಲ್ಲ. ಅದೇ POC1 ಅನ್ನ ಗಮನಿಸಿ, ಇದು AI ಡ್ರಿವನ್ ಮತ್ತು ಸಸ್ಯಗಳಿಗಾಗಿರುವ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್. ಎಕ್ಸಾಮ್ನಲ್ಲಿ AI ಬೇಸ್ಡ್ ಅನ್ನೋ ಕೀವರ್ಡ್ ನೋಡಿದ ತಕ್ಷಣ ಟ್ರೆಡಿಷನಲ್ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಬೇಕು. ಈ ಎಲಿಮಿನೇಷನ್ ಟೆಕ್ನಿಕ್ ನಿಮ್ಮನ್ನ ನೆಗೆಟಿವ್ ಮಾರ್ಕಿಂಗ್ನಿಂದ ಖಂಡಿತ ಕಾಪಾಡುತ್ತೆ. ಮುಂದೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ನ ರ್ಯಾಪಿಡ್ ಫೈರ್ ಫ್ಯಾಕ್ಟ್ಸ್ ನೋಡೋಣ. ಚೀನಾದ ಶೆನ್ಜು 23 ಸಕ್ಸಸ್ಫುಲ್ ಲಾಂಚ್ ಆಗಿದೆ. ARIS ವಿಜ್ಞಾನಿಗಳು ಸೋಲಾರ್ ಕೊರೋನಾ ಟರ್ಬುಲೆನ್ಸ್ ಪತ್ತೆ ಹಚ್ಚುವ ಹೊಸ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ. ಲೂನರ್ ಟ್ರಾಜೆಕ್ಟರಿಯಲ್ಲಿ ಫ್ಯೂಯಲ್ ಸೇವಿಂಗ್ ಬಗ್ಗೆ ಹೊಸ ರಿಸರ್ಚ್ ಬಂದಿದೆ. DRDOನ ULPGM-V3 ಟೆಸ್ಟ್ ಸಿರೀಸ್ ಸಕ್ಸಸ್ಫುಲ್ ಆಗಿದೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಪೇಸ್ ಟೆಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ COE ಶುರುವಾಗಿದೆ. ವಿದ್ಯಾರ್ಥಿಗಳೇ ಬರೆದಿಟ್ಕೊಳ್ಳಿ, ಈ ಕರ್ನಾಟಕದ ಪಾಯಿಂಟ್ KEA ಮತ್ತು ಸ್ಟೇಟ್ ಎಕ್ಸಾಮ್ಸ್ಗೆ ಗ್ಯಾರಂಟಿಡ್ ಕ್ವೆಶ್ಚನ್. ಈಗ ನಾನು ಹೇಳಿಕೊಟ್ಟಿದ್ದರ ಮೇಲೆ 11 ಪ್ರಶ್ನೆ. ವೇರ್ ವಾಸ್ ದ ರೀಸೆಂಟ್ ಸ್ಪೇಸ್ ಟೆಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಲಾಂಚ್ಡ್? ಇದೊಂದು ಡೈರೆಕ್ಟ್ ಫ್ಯಾಕ್ಚುಯಲ್ KSP ಅಥವಾ KEA ಸ್ಟೈಲ್ ಕ್ವೆಶ್ಚನ್. ಜಸ್ಟ್ ಈಗಷ್ಟೇ ನಾನು ಹೇಳಿದ್ದೆ. ಆನ್ಸರ್ ಮಾಡಿ. ಹೌದು, ಕರ್ನಾಟಕ. ಇಂತಹ ಸ್ಟೇಟ್ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ನಿಮ್ಮ ಬೆರಳ ತುದಿಯಲ್ಲಿರಬೇಕು. ಮುಂದಿನ ವಿಭಾಗ 2 ಗ್ಲೋಬಲ್ ಅವಾರ್ಡ್ಸ್ ಅಂಡ್ ಆನರ್ಸ್, ರೆಕಗ್ನೈಸಿಂಗ್ ಗ್ಲೋಬಲ್ ಅಂಡ್ ನ್ಯಾಷನಲ್ ಎಕ್ಸಲೆನ್ಸ್. ಬ್ಯಾಂಕಿಂಗ್ ಮತ್ತು SSC ಪರೀಕ್ಷೆಗಳಲ್ಲಿ ನೇರವಾದ ಪ್ರಶ್ನೆಗಳು ಬರುವ ಹೆವಿ ಸ್ಕೋರಿಂಗ್ ವಿಭಾಗ ಇದು. ಇತ್ತೀಚಿನ ಪ್ರಮುಖ ಅವಾರ್ಡ್ಸ್ಗಳನ್ನ ಲಿಸ್ಟ್ ಮಾಡೋಣ. UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಮೇಜರ್ ಅಭಿಲಾಷಾ ಬಾರಕ್ ಅವರಿಗೆ ಸಿಕ್ಕಿದೆ. FAO ಅಗ್ರಿಕೋಲಾ ಮೆಡಲ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಲಿದಿದೆ. ಹಾಗೆಯೇ 2026ರ ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನ ಘೋಷಿಸಲಾಗಿದೆ. ಇಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಮೆಮರಿ ಟ್ರಿಕ್ ಹೇಳ್ತೀನಿ ಕೇಳಿ. ಅಗ್ರಿಕೋಲಾ ಅಂದ್ರೆ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಸಂಬಂಧಿಸಿರೋದು FAOಗೆ. ಹೀಗೆ ಲಿಂಕ್ ಮಾಡಿ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ಹಾಲ್ನಲ್ಲಿ ಮರೆಯೋ ಚಾನ್ಸ್ ಇರಲ್ಲ. ಈಗ ಪ್ರಶ್ನೆ ಹೇಗ್ ಬರುತ್ತೆ ನೋಡಿ. ಹೂ ವಾಸ್ ಅವಾರ್ಡೆಡ್ ದ ಪ್ರೆಸ್ಟೀಜಿಯಸ್ FAO ಅಗ್ರಿಕೋಲಾ ಮೆಡಲ್? ಇಲ್ಲಿ ನಾವು ಎಲಿಮಿನೇಷನ್ ಟೆಕ್ನಿಕ್ ಬೆಳೆಸ್ಬೋದ್ನಾ? ಖಂಡಿತ. ಮೇಜರ್ ಅಭಿಲಾಷಾ ಬರಾಕ್ ಮಿಲಿಟರಿಗೆ ಸಂಬಂಧಿಸಿದವರು, ಅಗ್ರಿಕಲ್ಚರ್ಗಲ್ಲ. ಹಾಗಾಗಿ ಆ ಆಪ್ಷನ್ ಬಿಟ್ಬಿಡಿ. ಸರಿಯಾದ ಉತ್ತರ ಪ್ರಧಾನಿ ನರೇಂದ್ರ ಮೋದಿ. ಈ ಥರ ಲಾಜಿಕಲ್ ಎಲಿಮಿನೇಷನ್ ಮಾಡಿದ್ರೆ ನೀವ್ಯಾವತ್ತೂ ತಪ್ಪು ಮಾಡೋದಿಲ್ಲ. ನಮ್ಮ ದೇಶದ ಮತ್ತೊಂದು ದೊಡ್ಡ ಸಾಧನೆ ನೋಡಿ. ಚಂದ್ರಯಾನ್ 3 is honored with the 2026 AIIA Goddard Astronautics Award for its historic lunar landing.
ಚಂದ್ರಯಾನದ ಯಶಸ್ಸಿಗೆ ಜಾಗತಿಕ ಮಟ್ಟದಲ್ಲಿ ಇನ್ನೂ ಮನ್ನಣೆ ಸಿಗ್ತಲೇ ಇದೆ. 2026ರ ಈ ಪ್ರತಿಷ್ಠಿತ ಅವಾರ್ಡ್ ಸಿಕ್ಕಿರೋದ್ರಿಂದ ಇದೊಂದು ರಿಪೀಟೆಡ್ ಎಕ್ಸಾಮ್ ಪ್ಯಾಟರ್ನ್ ಆಗಿ ಎಲ್ಲಾ ಬೋರ್ಡ್ಸ್ಗಳಲ್ಲೂ ಕೇಳೋ ಸಾಧ್ಯತೆ ಇದೆ. ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. 3. ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಇನಿಷಿಯೇಟಿವ್ಸ್ ಬಿಲ್ಡಿಂಗ್ ಅ ಹೆಲ್ತಿಯರ್ ನೇಷನ್. ವಿದ್ಯಾರ್ಥಿಗಳೇ, ನಿಮ್ಮ ಉತ್ಸಾಹ ಹಾಗೇ ಇರಲಿ. ಇದು ನಮ್ಮ ಇಂದಿನ ತರಗತಿಯ ಕೊನೆಯ ರ್ಯಾಪಿಡ್ ಫೈರ್ ವಿಭಾಗ. ಫೋಕಸ್ ಬಿಡಬೇಡಿ. ಇಲ್ಲಿ ಗಮನಿಸಬೇಕಾದ 2 ಪ್ರಮುಖ ಟೈಮ್ಲೈನ್ಗಳಿವೆ. ಪ್ರೆಸೆಂಟ್ ಬಂದು SAI ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮುಂಬೈನಲ್ಲಿ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ನ 75th ಎಡಿಷನ್ನು ಆಚರಿಸಿದೆ. ಫ್ಯೂಚರ್ ಬಂದು ನಮ್ಮ ದೇಶ ಕಾಮನ್ವೆಲ್ತ್ ಗೇಮ್ಸ್ 2030 ಭಾರತ್ ವಿಷನ್ ಅನ್ನು ಸಕ್ರಿಯವಾಗಿ ಪ್ರಮೋಟ್ ಮಾಡುತ್ತಿದೆ. ಅಂದರೆ ಗ್ರಾಸ್ರೂಟ್ ಫಿಟ್ನೆಸ್ನಿಂದ ಹಿಡಿದು 2030ರ ಇಂಟರ್ನ್ಯಾಷನಲ್ ಕ್ರೀಡಾ ಮಹತ್ವಾಕಾಂಕ್ಷೆಯವರೆಗೂ ನಮ್ಮ ವಿಷನ್ ಕ್ಲಿಯರ್ ಆಗಿದೆ. ಇದರ ಮೇಲೆ ಕ್ಲಾಸಿಕ್ KPSC ಫ್ಯಾಕ್ಚುಯಲ್ ನಂಬರ್ ಕ್ವೆಶ್ಚನ್ ನೋಡಿ. Which milestone edition of Fit India Sundays on Cycle did SAI Mumbai recently celebrate? ಬಹಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಪ್ರೆಷರ್ನಲ್ಲಿ ಇದನ್ನು 100th ಎಡಿಷನ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪು ಮಾಡ್ತಾರೆ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ನೆನಪಿರಲಿ, ಇದು 75th ಎಡಿಷನ್. Will the Bharat Vision 2030 propel India to the top of the global sports podium? ಖಂಡಿತವಾಗಿಯೋ. ನಮ್ಮ ದೇಶದ ಕ್ರೀಡಾ ಭವಿಷ್ಯ ಬಹಳ ಉಜ್ವಲವಾಗಿದೆ ಮತ್ತು ಇಂತಹ ಉಪಕ್ರಮಗಳು ಆ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುತ್ತಿವೆ. ಎಜೆಂಡಾ ಬಹಳ ಕ್ಲಾರಿಟಿಯಿಂದ ಕೂಡಿದೆ. ನಂಬರ್ 1 ಎನ್ವಿರಾನ್ಮೆಂಟ್ ಅಂಡ್ ಅಗ್ರಿಕಲ್ಚರ್, ನಂಬರ್ 2 ಹೆಲ್ತ್ ಆ್ಯಂಡ್ ಮೆಡಿಕಲ್ ಇನೋವೇಷನ್ಸ್ ಹಾಗೂ ನಂಬರ್ 3 ಕಲ್ಚರ್ ಆ್ಯಂಡ್ ಆರ್ಕಿಯಾಲಜಿಕಲ್ ಹೆರಿಟೇಜ್. ಈ 3 ಥೀಮ್ಸ್ಗಳು UPSC, KPSC ಹಾಗೂ KEA ಎಕ್ಸಾಮ್ ಪ್ಯಾಟರ್ನ್ಗಳಲ್ಲಿ ಪದೇ ಪದೇ ರಿಪೀಟ್ ಆಗುವಂಥ ಟಾಪಿಕ್ಸ್. ಬನ್ನಿ ನೇರವಾಗಿ ಸೆಕ್ಷನ್ 1ಗೆ ಹೋಗೋಣ. ಎನ್ವೈರನ್ಮೆಂಟ್ ಆ್ಯಂಡ್ ಅಗ್ರಿಕಲ್ಚರ್. ಈ ಏರಿಯಾ ಎಕ್ಸಾಮ್ಸಲ್ಲಿ ಹೈಲಿ ಸ್ಕೋರಿಂಗ್ ಅನ್ನೋದು ಪ್ರತಿಯೊಬ್ಬ ಆಕಾಂಕ್ಷಿಗೂ ಗೊತ್ತಿರಬೇಕು. ಇಲ್ಲಿ ನೋಡಿ, ಇತ್ತೀಚಿನ ಪ್ರಮುಖ ಬೆಳವಣಿಗೆಗಳು. ಮೊದಲನೇದು INS ಗೂಲ್ದಾರ್. ಇದನ್ನ ಸಮುದ್ರದೊಳಗೆ ಮುಳುಗಿಸಿ ಭಾರತದ ಮೊಟ್ಟಮೊದಲ ಅಂಡರ್ ವಾಟರ್ ಮ್ಯೂಸಿಯಂಗಾಗಿ ಒಂದು ಆರ್ಟಿಫಿಷಿಯಲ್ ರೀಫ್ ಆಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಎರಡನೇದು ಇಂಡಿಯಾ ಮತ್ತು ನಾರ್ವೆ ನಡುವಿನ ಗ್ರೀನ್ ಪಾರ್ಟ್ನರ್ಶಿಪ್. ಇದು ಫ್ಲೋಟಿಂಗ್ ಆಫ್ಶೋರ್ ವಿಂಡ್ ಎನರ್ಜಿ ಮೇಲೆ ಫೋಕಸ್ ಮಾಡಿದೆ. ಇದು ವಿಂಡ್ ಎನರ್ಜಿ ಅನ್ನೋದು ನೆನಪಿರಲಿ. ಮೂರನೇದು ಸಸ್ಟೈನಬಲ್ ಏವಿಯೇಷನ್ ಫ್ಯೂಲ್ ಅಂದರೆ SAF ಗೈಡ್ಲೈನ್ಸ್ ಅಧಿಕೃತವಾಗಿ ಫೈನಲ್ ಆಗಿದೆ. ಮತ್ತು ನಾಲ್ಕನೆಯ ಬಹುಮುಖ್ಯ ವಿಚಾರ, ಕೃಷಿ ಕ್ಷೇತ್ರದಲ್ಲಿನ ಅದ್ಭುತ ಸಾಧನೆಗಾಗಿ ಭಾರತಕ್ಕೆ ಪ್ರತಿಷ್ಠಿತ FAO ಆಗ್ರಿಕೋಲಾ ಮೆಡಲ್ ಲಭಿಸಿದೆ. ಈ ಮೆಡಲ್ ಭಾರತಕ್ಕೆ ಸಿಕ್ಕಿರೋದು ಅನ್ನೋದು ತಲೆಯಲ್ಲಿ ಫಿಕ್ಸ್ ಆಗಿರಬೇಕು. ಈಗ ಬಹುಮುಖ್ಯವಾದ ಕನ್ಸೆಪ್ಚುಯಲ್ ಕ್ಲಾರಿಟಿ ಕಡೆ ಗಮನ ಕೊಡೋಣ. ನಗೋಯಾ ಪ್ರೋಟೋಕಾಲ್. ಇದು UPSC ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ ಒಂದು ಕ್ಲಾಸಿಕ್ ಟಾರ್ಗೆಟ್. ಏನಿದು? ಇದು ಜೆನೆಟಿಕ್ ರಿಸೋರ್ಸಸ್ಗಳಿಂದ ಬರುವ ಲಾಭವನ್ನ ಫೇರ್ ಆ್ಯಂಡ್ ಈಕ್ವಿಟಬಲ್ ಆಗಿ ಅಂದರೆ ನ್ಯಾಯಸಮ್ಮತವಾಗಿ ಹಂಚಿಕೊಳ್ಳುವ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. ಈ ಒಪ್ಪಂದದ ಅಡಿಯಲ್ಲಿ ಭಾರತವು ಈಗ ಒಂದು ಗ್ಲೋಬಲ್ ಲೀಡರ್ ಆಗಿ ಹೊರಹೊಮ್ಮಿದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಓಕೆ, ಕಾನ್ಸೆಪ್ಟ್ಸ್ ಅರ್ಥ ಆಯ್ತಾ? ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಎಕ್ಸಾಮಲ್ಲಿ ಹೇಗೆ ಬರ್ಬೋದು ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೀಸೆಂಟ್ ಎನ್ವಿರಾನ್ಮೆಂಟಲ್ ಇನಿಷಿಯೇಟಿವ್ಸ್ ಈಸ್ ಕರೆಕ್ಟ್ ಫಾರ್ UPSC ಸ್ಟೈಲ್ ಅನಾಲಿಸಿಸ್? ಆಪ್ಷನ್ಸ್ ಬರೋದಕ್ಕೂ ಮುಂಚೆನೇ ತಲೆಯಲ್ಲಿ ಆನ್ಸರ್ ಏನು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ ಚೆಕ್ ಮಾಡೋಣ. ಎಲಿಮಿನೇಷನ್ ಟೆಕ್ನಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ಗೊತ್ತಾಗುತ್ತೆ. ಆಪ್ಷನ್ ಎ ಹೇಳುತ್ತೆ ಇಂಡಿಯಾ ನಾರ್ವೆ ಪಾರ್ಟ್ನರ್ಶಿಪ್ ಫೋಕಸಸ್ ಆನ್ ಸೋಲಾರ್ ಎನರ್ಜಿ ಅಂತ. ಆದರೆ ನಾವು ಓದಿದ್ದೇನು? ಅದು ಫ್ಲೋಟಿಂಗ್ ಆಫ್ ಶೋರ್ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ ಅಲ್ಲ. ಸೊ ಆಪ್ಷನ್ ಎ ಎಲಿಮಿನೇಟ್ ಮಾಡಿ. ಆಪ್ಷನ್ ಸಿ ನೋಡಿ, FAO ಅವಾರ್ಡೆಡ್ ದಿ ಆಗ್ರಿಕೋಲಾ ಮೆಡಲ್ ಟು ನಾರ್ವೆ ಅಂತಿದೆ. ಎಂಥ ದೊಡ್ಡ ತಪ್ಪು! ಆ ಮೆಡಲ್ ಸಿಕ್ಕಿದ್ದು ಭಾರತಕ್ಕೆ. ಸೊ ಸಿ ಕೂಡ ಹೋಯಿತು. ಉಳಿದಿದ್ದು ಆಪ್ಷನ್ ಬಿ, INS ಗುಲ್ದಾರ್ ವಾಸ್ ಸಂಕ್ ಟು ಕ್ರಿಯೇಟ್ ಅನ್ ಆರ್ಟಿಫಿಷಿಯಲ್ ರೀಫ್. ಇದು ಆಬ್ಸಲ್ಯೂಟ್ಲಿ ಕರೆಕ್ಟ್. ಅಂಡರ್ ವಾಟರ್ ಮ್ಯೂಸಿಯಂ ಪ್ರಾಜೆಕ್ಟ್ನ ಭಾಗ ಇದು. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಆನ್ಸರ್ ಮಾಡೋದು ಎಷ್ಟು ಸುಲಭ ಅಲ್ವಾ? ಮುಂದಿನ ವಿಭಾಗಕ್ಕೆ ಹೋಗೋಣ. ಸೆಕ್ಷನ್ 2 ಹೆಲ್ತ್ ಆ್ಯಂಡ್ ಮೆಡಿಕಲ್ ಇನೋವೇಷನ್ಸ್. SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೆಯುವ ವಿದ್ಯಾರ್ಥಿಗಳಿಗೆ ಇದೊಂದು ಫೇವ್ರೆಟ್ ಟಾಪಿಕ್. ಈ ಸ್ಲೈಡ್ನಲ್ಲಿರೋ ನಂಬರ್ ನೋಡಿ, 41. ಹೌದು, 41. ಈ ಸಂಖ್ಯೆಯನ್ನ ಒಂದು ಮೆಮೊರಿ ಟ್ರಿಕ್ ತರಹ ಖಚಿತವಾಗಿ ನೆನ್ಪಿಟ್ಕೊಡ್ಬೇಕು. ICMR ಸಂಸ್ಥೆಯು ತನ್ನ I2Y ಕನೆಕ್ಟ್ ಪ್ರೋಗ್ರಾಂ ಅಡಿಯಲ್ಲಿ ನಿಖರವಾಗಿ 41 ಹೆಲ್ತ್ ಟೆಕ್ನಾಲಜೀಸ್ಗಳನ್ನು ಪ್ರೈವೇಟ್ ಸೆಕ್ಟರ್ಗೆ ವರ್ಗಾಯಿಸಿದೆ. ಎಕ್ಸಾಮ್ಸಲ್ಲಿ ಕನ್ಫ್ಯೂಸ್ ಮಾಡೋಕೆ ಬೇರೆ ನಂಬರ್ಸ್ ಕೊಡ್ತಾರೆ, ಬಟ್ ನಮ್ಮ ಆನ್ಸರ್ 41 ಆಗಿರಬೇಕು. ಇಲ್ಲಿ ಇನ್ನೊಂದು ಡೀಪ್ ಕಾನ್ಸೆಪ್ಟ್ ಇದೆ. KFT ವೈರಸ್ ಬಯೋಮೆಟೀರಿಯಲ್ಸ್ ಮತ್ತು ಚಂದೀಪುರ ವೈರಸ್ ಬಯೋಮೆಟೀರಿಯಲ್ಸ್. ಇವೆರಡನ್ನೂ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಯಾಕೆ? ನಮ್ಮದೇ ಆದ ಲೋಕಲ್ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಹಾಗೂ ಇಂಡಿಜಿನಸ್ ಔಟ್ಬ್ರೇಕ್ ರೆಸ್ಪಾನ್ಸ್ಗಾಗಿ. ಇಲ್ಲಿ ಸ್ಟೂಡೆಂಟ್ಸ್ ಮಾಡೋ ಕಾಮನ್ ಮಿಸ್ಟೇಕ್ ಅಂದರೆ ಯಾವ ವೈರಸ್ ಅಂತ ಕನ್ಫ್ಯೂಸ್ ಆಗೋದು. ಬಟ್ ಕ್ಲಿಯರ್ ಆಗಿರಲಿ, ಇವೆರಡೂ ವೈರಸ್ಗಳ ಬಯೋಮೆಟೀರಿಯಲ್ಸ್ ಅನ್ನ ನಮ್ಮ ದೇಶೀಯ ಉತ್ಪಾದಕರಿಗೆ ನೀಡಲಾಗಿದೆ. ಹೆಲ್ತ್ ಸೆಕ್ಟರ್ನ ಇನ್ನು 2 ಇಂಪಾರ್ಟೆಂಟ್ ಒನ್-ಲೈನರ್ಸ್ ಇಲ್ಲಿವೆ. UMID ಫೇಸ್ 2 ಅಧಿಕೃತವಾಗಿ ಆರಂಭವಾಗಿದೆ. ಇದು ಜೆನೆಟಿಕ್ ಡಿಸಾರ್ಡರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ್ದು.
ಇನ್ನೊಂದು ಕಡೆ WHO ಒಂದು ಮೇಜರ್ ಗ್ಲೋಬಲ್ ಅಲರ್ಟ್ ಇಶ್ಯೂ ಮಾಡಿದೆ. ಯಾವುದರ ಬಗ್ಗೆ? ಇಬೋಲಾ ವೈರಸ್ ಸ್ಪ್ರೆಡ್ ಬಗ್ಗೆ. ಎಚ್ಚರ ವಿದ್ಯಾರ್ಥಿಗಳೇ, ಇದನ್ನ ಖಂಡಿತ ಮಿಸ್ ಮಾಡ್ಕೊಳ್ಳೇಬೇಡಿ. ಸರಿ, ಈಗ KPSC ಸ್ಟೈಲ್ ಎಕ್ಸಾಮ್ಸ್ನಲ್ಲಿ ಬರುವ ಒಂದು ಟ್ರಿಕಿ ಪ್ರಶ್ನೆ ಸಾಲ್ವ್ ಮಾಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಹೆಲ್ತ್ ಸೆಕ್ಟರ್ ಅಪ್ಡೇಟ್ಸ್. ವಿಚ್ ಸ್ಟೇಟ್ಮೆಂಟ್ ಇಸ್ ಎ ಟ್ರ್ಯಾಪ್ ಆಪ್ಷನ್? ಇಂತಹ ಟ್ವಿಸ್ಟೆಡ್ ಕ್ವೆಶ್ಚನ್ಸ್ ಬಂದಾಗ ನಾವು ಕಲಿತ ಟೆಕ್ನಿಕ್ಸ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಬನ್ನಿ ಎಲಿಮಿನೇಟ್ ಮಾಡೋಣ. ಸ್ಟೇಟ್ಮೆಂಟೇ ICMR ಟ್ರಾನ್ಸ್ಫರ್ಡ್ 100 ಟೆಕ್ನಾಲಜೀಸ್. ನಮ್ಗೆ ಎಕ್ಸಾಕ್ಟ್ ನಂಬರ್ ಗೊತ್ತು, ಅದು 41. ಸೊ ತಕ್ಷಣ ಸ್ಟೇಟ್ಮೆಂಟ್ ಎ ಎಲಿಮಿನೇಟ್ ಮಾಡಿ. ಸ್ಟೇಟ್ಮೆಂಟ್ ಬಿ, WHO ಇಶ್ಯೂಡ್ ಗ್ಲೋಬಲ್ ಅಲರ್ಟ್ ಫಾರ್ ದ KFT ವೈರಸ್. ಇಲ್ಲ, WHO ಅಲರ್ಟ್ ಕೊಟ್ಟಿದ್ದು ಇಬೋಲಾ ಬಗ್ಗೆ. ಸೊ ಇದನ್ನು ಎಲಿಮಿನೇಟ್ ಮಾಡಬೇಕು. ಕೊನೆಯದಾಗಿ ಸ್ಟೇಟ್ಮೆಂಟ್ ಸಿ, UMMID ಫೇಸ್ 2 ಹ್ಯಾಸ್ ಬೀನ್ ಇನಿಷಿಯೇಟೆಡ್. ಇದು ಸಂಪೂರ್ಣವಾಗಿ ಕರೆಕ್ಟ್. ನೋಡ್ರಲ್ಲ, 41 ಹಾಗೂ ಇಬೋಲಾ ಅಂತ ಸ್ಪೆಸಿಫಿಕ್ ಫ್ಯಾಕ್ಟ್ಸ್ ನೆನಪಿದ್ರೆ ನೆಗೆಟಿವ್ ಮಾರ್ಕಿಂಗಿಂದ ಸುಲಭವಾಗಿ ಸೇಫ್ ಆಗ್ಬೋದು. ಇಂದಿನ ಕೊನೆಯ ವಿಭಾಗ ಸೆಕ್ಷನ್ 3, ಕಲ್ಚರ್ ಆ್ಯಂಡ್ ಆರ್ಕಿಯೋಲಾಜಿಕಲ್ ಹೆರಿಟೇಜ್. ಈ ವಿಷಯದಲ್ಲಿ ತುಂಬಾನೇ ಡಿಸಿಪ್ಲಿನ್ ರಿವಿಷನ್ ಬೇಕಾಗ್ತದೆ. ಇಂದಿನ ಪ್ರಮುಖ ಕಲ್ಚರಲ್ ಅಪ್ಡೇಟ್ಸ್ ಇಲ್ಲಿವೆ. ಮೊದಲನೆಯದು ಹೋಲಿ ಪಿಪ್ರಹವ ರೆಲಿಕ್ಸ್. ಇವು ಗೌತಮ ಬುದ್ಧನಿಗೆ ಸಂಬಂಧಿಸಿದ ಅವಶೇಷಗಳು. ಇವುಗಳನ್ನು ಲಡಾಖ್ನ ಲೇಹೆಗೆ ತರಲಾಗಿದೆ. ಎರಡನೇದು, ಒಡಿಶಾ ಸರ್ಕಾರವು ಬೊಮ್ಕಾಯಿ ವೀವ್ ಅಂದರೆ ಬೊಮ್ಕಾಯಿ ನೈಗೆಯನ್ನ ಪುನರುಜ್ಜೀವನಗೊಳಿಸಲು ಒಂದು ದೊಡ್ಡ ಕ್ಯಾಂಪೇನ್ ಶುರು ಮಾಡಿದೆ. ಸ್ಟೇಟ್ ಎಕ್ಸಾಮ್ಸಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಪ್ರಶ್ನೆಗೆ ಬೊಮ್ಕಾಯಿ ಅಂದರೆ ಒಡಿಶಾ ಅಂತ ತಕ್ಷಣ ನೆನಪಾಗಬೇಕು. ಮೂರನೇದಾಗಿ, ಸಿಕ್ಕಿಂ ರಾಜ್ಯವು ತನ್ನ ವಿಷನ್ 2047 ಅನ್ನು ಬಿಡುಗಡೆ ಮಾಡಿದೆ. ಇದು ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ಗೆ ಭಾರಿ ಒತ್ತು ನೀಡ್ತದೆ. ಈಗ ಈ ಟೈಮ್ಲೈನ್ ಕಡೆ ಗಮನ ಕೊಡಿ. ಇತ್ತೀಚೆಗಷ್ಟೇ ಜಾರ್ಖಂಡ್ನಲ್ಲಿ 3200 ಇಯರ್ಸ್ ಅಷ್ಟು ಹಳೆಯದಾದ ಆರ್ಕಿಯಾಲಜಿಕಲ್ ಅವಶೇಷಗಳು ಪತ್ತೆಯಾಗಿವೆ. 1200 BC-ನಲ್ಲಿ ಈ ಆರ್ಟಿಫ್ಯಾಕ್ಟ್ಸ್ ಇದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. 2024 CE-ನಲ್ಲಿ ಈ ಅದ್ಭುತ ಡಿಸ್ಕವರಿ ನಡೆದಿದೆ. ಫ್ಯೂಚರ್ನಲ್ಲಿ ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮ್ಯಾಪಿಂಗ್ ನಡೆಯಲಿದೆ. ಎಕ್ಸಾಮ್ಗಾಗಿ 1200 BCE ಮತ್ತು 2024 CE ಅನ್ನೋ ಡೇಟ್ಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರಲಿ. ಈಗ KSP ಸ್ಟೈಲ್ ಎಕ್ಸಾಮ್ಗಾಗಿ ಒಂದು ಮ್ಯಾಚಿಂಗ್ ಪ್ರಶ್ನೆ. ಮ್ಯಾಚ್ ದ ಫಾಲೋಯಿಂಗ್ ಹೆರಿಟೇಜ್ ಐಟಮ್ಸ್ ಟು ದೇರ್ ರೆಸ್ಪೆಕ್ಟಿವ್ ರೀಜನ್ಸ್. ಜಸ್ಟ್ ಈಗ ತಾನೇ ನಾವು ನೋಡಿದ ಟ್ರಿಕ್ಸ್ ಯೂಸ್ ಮಾಡಿ ಯಾವ ಐಟಮ್ ಯಾವ ಸ್ಟೇಟ್ಗೆ ಮ್ಯಾಚ್ ಆಗತ್ತೆ ಅಂತ ಫಸ್ಟ್ ಆಗಿ ರೀಕಾಲ್ ಮಾಡ್ಕೊಳ್ಳಿ. ಬನ್ನಿ ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ನಂಬರ್ 1, ಬೊಮ್ಕಾಯಿ ವೀವ್. ಇದು ನೇರವಾಗಿ ಒಡಿಶಾಗೆ ಮ್ಯಾಚ್ ಆಗಬೇಕು. ನಂಬರ್ 2, ಪಿಪ್ರಹವ ರಿಲಿಕ್ಸ್. ಇದು ಲೇಹ್, ಲದಾಖ್. ನಂಬರ್ 3, 3200 ಇಯರ್ ಓಲ್ಡ್ ರಿಮೇನ್ಸ್. ಇತ್ತೀಚೆಗೆ ಸಿಕ್ಕಿದ್ದು ಜಾರ್ಖಂಡಲ್ಲಿ. ನಂಬರ್ 4, ವಿಷನ್ 2047. ಪರಿಸರ ಸಂರಕ್ಷಣೆಗೆ ಒತ್ತು ನೀಡಿದ್ದು ಸಿಕ್ಕಿಂ. ಈ ರೀತಿ ಟೇಬಲ್ ಫಾರ್ಮ್ಯಾಟಲ್ಲಿ ಓದಿದ್ರೆ ಫ್ಯಾಕ್ಟ್ಸ್ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಲಿ ಪರ್ಮನೆಂಟ್ ಆಗಿ ಉಳಿಯುತ್ತೆ. ಅಜೆಂಡಾ ಏನಪ್ಪಾ ಅಂದ್ರೆ 3 ಮುಖ್ಯ ಟಾಪಿಕ್ಸ್ ಕವರ್ ಮಾಡ್ತೀವಿ. ಫಸ್ಟ್, ಸ್ಪೇಸ್ ಆ್ಯಂಡ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್. ಸೆಕೆಂಡ್, ಪ್ರೆಸ್ಟಿಜಿಯಸ್ ಗ್ಲೋಬಲ್ ಅವಾರ್ಡ್ಸ್. ಮತ್ತೆ ಥರ್ಡ್, ಗ್ಲೋಬಲ್ ಹೆಲ್ತ್ ಆ್ಯಂಡ್ ಅಗ್ರಿಮೆಂಟ್ಸ್. ಲಾಸ್ಟಲ್ಲಿ ಇದನ್ನೆಲ್ಲ ಪರ್ಮನೆಂಟಾಗಿ ನೆನ್ಪಿಡೋಕೆ ಅಂತ ಟುಡೇಸ್ ಕ್ವಿಕ್ ರಿವಿಷನ್ ಕೂಡ ಇರುತ್ತೆ. ಈ ಥರದ ಸಿಸ್ಟಮ್ಯಾಟಿಕ್ ಅಪ್ರೋಚಿಂದ ಫ್ಯಾಕ್ಟ್ಸ್ನ ಈಸಿಯಾಗಿ ತಲೆಯಲ್ಲಿ ಉಳಿಸ್ಕೋಬೋದು. ಬನ್ನಿ ನಮ್ಮ ಮೊದಲನೇ ಸೆಕ್ಷನ್ ಕಡೆ ಹೋಗೋಣ. ಸ್ಪೇಸ್ ಆ್ಯಂಡ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ KEA ಮತ್ತು KPSC ಪರೀಕ್ಷಕರಿಗೆ ಸ್ಪೇಸ್ ಟೆಕ್ನಾಲಜಿ ಅಂದರೆ ಒಂಥರ ಹಾಟ್ ಟಾಪಿಕ್. ಇಲ್ಲಿಂದ ಗ್ಯಾರಂಟಿ ಪ್ರಶ್ನೆಗಳು ಬರ್ತವೆ. ಇಲ್ಲಿ 3 ಪಾಯಿಂಟ್ ನಾವೆಲ್ಲರೂ ಪಕ್ಕಾ ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಪಾಯಿಂಟ್, ನಮ್ಮ ಹೆಮ್ಮೆಯ ಭಾರತದ ಚಂದ್ರಯಾನ್ 3 ಮಿಷನ್ಗೆ ಪ್ರತಿಷ್ಠಿತ 2026 AIIA ಗಾಡೆಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್ ಒಲಿದು ಬಂದಿದೆ. ಎಂಥ ಹೆಮ್ಮೆಯ ವಿಚಾರ ಅಲ್ವಾ? ಸೆಕೆಂಡ್ ಪಾಯಿಂಟ್, ಚೈನಾ ತನ್ನ ಶೆನ್ಝು 23 ನೌಕೆಯನ್ನ ಥ್ಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಇನ್ನು ಥರ್ಡ್ ಪಾಯಿಂಟ್, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಒಂದು ಹೊಸ ಲೂನಾರ್ ಟ್ರಜೆಕ್ಟರಿ ಅಂದ್ರೆ ಚಂದ್ರನ ಕಡೆ ಹೋಗೋಕೆ ಫ್ಯೂಯಲ್ ಉಳಿಸೋ ಒಂದು ಹೊಸ ದಾರಿಯನ್ನ ಕಂಡಿಡ್ತಿದ್ದಾರೆ. ಸರಿ, ಈಗ ಇದೇ ಕಾನ್ಸೆಪ್ಟ್ ಮೇಲೆ UPSC ಅಥವಾ KPSCಯಲ್ಲಿ ಪ್ರಶ್ನೆ ಹೇಗೆ ಫ್ರೇಮ್ ಮಾಡ್ತಾರೆ ಅಂತ ನೋಡೋಣವಾ? ಆಕ್ಚುಲಿ ಪ್ರಶ್ನೆ ಹೀಗೆ ಬರಬಹುದು. ವಿಚ್ ರೀಸೆಂಟ್ ಸ್ಪೇಸ್ ಮಿಷನ್ ವಾಸ್ ಆನರ್ಡ್ ವಿತ್ ದ 2026 AIAA ಗಾಡಾರ್ಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್? ಆನ್ಸರ್ ಗೆಸ್ ಮಾಡ್ತೀರಾ? ಎಕ್ಸಾಮ್ ಹಾಲಲ್ಲಿ ಎಕ್ಸಾಮಿನರ್ಸ್ ನಮ್ಮನ್ನ ಕನ್ಫ್ಯೂಸ್ ಮಾಡೋಕೆ ಅಂತಾನೆ ಶೆನ್ಝೋ 23 ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ನಾವಿಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಬೇಕು. ನೋಡಿ, ಶೆನ್ಝೋ 23 ಅನ್ನೋದು ಥಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ ಹೋದ ನೌಕೆ, ಕರೆಕ್ಟಾ? ಆದರೆ 2026 AIAA ಗಾಡಾರ್ಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್ ಸಿಕ್ಕಿರೋದು ಪಕ್ಕ ನಮ್ಮ ಚಂದ್ರಯಾನ್ 3ಗೆ. ತುಂಬ ಜನ ಸ್ಟೂಡೆಂಟ್ಸ್ ಈ ಸಿಂಪಲ್ ಟ್ರ್ಯಾಪ್ಗೆ ಬೀಳ್ತಾರೆ. ದಯವಿಟ್ಟು ನೀವು ಆ ತಪ್ಪು ಮಾಡಬೇಡಿ. ಇನ್ನು ಆ ಹೊಸ ಲೂನರ್ ಟ್ರಾಜೆಕ್ಟರಿ ಬಗ್ಗೆ ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಕೊಳ್ಳೋಣ. ಇದು ಯಾಕಷ್ಟು ಇಂಪಾರ್ಟೆಂಟ್? ಸ್ಟೆಪ್ 1,
ಇದೊಂದು ಸ್ಪೆಷಲೈಸ್ಡ್ ಪಾತ್ ಆಗಿದೆ. ಸ್ಟೆಪ್ 2, ಫ್ಯೂಚರ್ನಲ್ಲಿ ಮಾಡೋ ಡೀಪ್ ಸ್ಪೇಸ್ ಮಿಷನ್ಸ್ಗಳಿಗೆ ಬೇಕಾಗುವಷ್ಟು ಫ್ಯೂಯಲ್ ಅಂದರೆ ಇಂಧನವನ್ನ ಇದು ಸಿಕ್ಕಾಪಟ್ಟೆ ಉಳಿಸುತ್ತೆ. ಈ ಕಂಪ್ಲೀಟ್ ಕಾನ್ಸೆಪ್ಟ್ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಓಕೆ, ಈಗ ನಮ್ಮ 2ನೇ ಸೆಕ್ಷನ್ ಕಡೆ ಬರೋಣ. ಪ್ರೆಸ್ಟೀಜಿಯಸ್ ಗ್ಲೋಬಲ್ ಅವಾರ್ಡ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್. ಬ್ಯಾಂಕಿಂಗ್ ಮತ್ತೆ SSC ಎಕ್ಸಾಮ್ಸಲ್ಲಿ ಇಂತಹ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಮತ್ತೆ ದ್ವಿಪಕ್ಷೀಯ ಒಪ್ಪಂದಗಳ ಬಗ್ಗೆ ರಿಪೀಟ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ನಾವು 3 ಸೂಪರ್ ಅಪ್ಡೇಟ್ಸ್ನ ನೋಡ್ಬೋದು. 1, ನಮ್ಮ ಭಾರತೀಯ ಸೇನಾ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿ ಸಿಕ್ಕಿದೆ. 2ನೇದು, PM ನರೇಂದ್ರ ಮೋದಿ ಅವರಿಗೆ FAO ಕಡೆಯಿಂದ ಅಗ್ರಿಕೋಲಾ ಮೆಡಲ್ ನೀಡಲಾಗಿದೆ. ಇನ್ನು 3ನೇದು, ಇಂಡಿಯಾ ಮತ್ತೆ ಇಟ್ಲಿ ಮಧ್ಯೆ ಅಗ್ರೋಟೆಕ್ ಅಂಡ್ ಫುಡ್ ಸೆಕ್ಯೂರಿಟಿ ಅಂದ್ರೆ ಕೃಷಿ ತಂತ್ರಜ್ಞಾನ ಮತ್ತು ಆಹಾರ ಭದ್ರತೆ ಬಗ್ಗೆ ಒಂದು ಜಾಯಿಂಟ್ ಡಿಕ್ಲರೇಷನ್ ಸೈನ್ ಆಗಿದೆ. ಇವೆಲ್ಲ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದ ಸಾಧನೆಗಳು. ಈ ಅಗ್ರಿಕೋಲಾ ಮೆಡಲ್ ಅಂದ್ರೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡಿಬಿಡೋಣ. ಇದನ್ನ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂದ್ರೆ FAO ಸಂಸ್ಥೆ ಕೊಡೋದು. ಯಾರು ಕೃಷಿ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ದೊಡ್ಡ ಲೆವೆಲಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಈ ಮೆಡಲ್ ಸಿಗತ್ತೆ. ನಮ್ಮ PM ನರೇಂದ್ರ ಮೋದಿ ಅವರಿಗೆ ಈ ಮೆಡಲ್ ಸಿಕ್ಕಿರೋದು, ಹಾಗೆ ಇಂಡಿಯಾ ಇಟ್ಲಿ ಮಧ್ಯೆ ಫುಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಆಗಿರೋದು, ಇವೆರಡೂ ಒಂದಕ್ಕೊಂದು ಲಿಂಕ್ ಆಗಿವೆ ಅಂತ ನೆನ್ಪಿಟ್ಕೊಳ್ಳಿ. ಈಗ UPSC ಲೆವೆಲಲ್ಲಿ ಒಂದು ಮಲ್ಟಿ ಸ್ಟೇಟ್ಮೆಂಟ್ ಪ್ರಶ್ನೆ ಬಂದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಮ್ಯಾಚಸ್. ಸ್ಟೇಟ್ಮೆಂಟ್ 1, ಮೇಜರ್ ಅಭಿಲಾಷಾ ಬರಾಕ್ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್. ಸ್ಟೇಟ್ಮೆಂಟ್ 2, PM ನರೇಂದ್ರ ಮೋದಿ ಅಗ್ರಿಕೋಲಾ ಮೆಡಲ್. ಹೇಳಿ ನೋಡೋಣ, ಇದರಲ್ಲಿ ಯಾವ ಮ್ಯಾಚ್ ಸರಿಯಿದೆ? ಇದನ್ನ ಯಾವತ್ತೂ ಮರೆಯದ ಹಾಗೆ ನೆನ್ಪಿಡೋಕೆ ಒಂದು ಸಿಂಪಲ್ ಮೆಮೊರಿ ಟ್ರಿಕ್ ಹೇಳ್ತೀನಿ ಕೇಳಿ. ಮೇಜರ್ ಅಭಿಲಾಷಾ ಬಾರಕ್ ಅಂತ ತಕ್ಷಣ ನಿಮ್ಮ ತಲೆಗೆ ಡಿಫೆನ್ಸ್ ಮತ್ತೆ UN ಬರಬೇಕು. ಅದೇ ರೀತಿ PM ನರೇಂದ್ರ ಮೋದಿ ಅವರ ಹೆಸರು ಬಂದಾಗ ಅಗ್ರಿಕಲ್ಚರ್ ಮತ್ತೆ FAO ನೆನಪಾಗಬೇಕು. ಈ ಕ್ಲಾರಿಟಿ ಇದ್ರೆ ಎಕ್ಸಾಮಲ್ಲಿ ಪ್ರಶ್ನೆ ಎಷ್ಟೇ ಟ್ವಿಸ್ಟ್ ಮಾಡಿದ್ರೂ ಆರಾಮಾಗಿ ರೈಟ್ ಆನ್ಸರ್ ಟಿಕ್ ಮಾಡ್ಬೋದು. ಬನ್ನಿ, ಈಗ ನಮ್ಮ 3ನೇ ಸೆಕ್ಷನ್, ಗ್ಲೋಬಲ್ ಹೆಲ್ತ್ ಆ್ಯಂಡ್ ಅಗ್ರಿಮೆಂಟ್ಸ್. ಇತ್ತೀಚಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಿಲೆಬಸ್ ಅಲ್ಲಿ ಈ ಗ್ಲೋಬಲ್ ಹೆಲ್ತ್ ಕ್ರೈಸಿಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಫಸ್ಟ್, ಈ PHEIC ಅಂದ್ರೆ ಏನು ಅಂತ ಪಕ್ಕಾ ತಿಳ್ಕೊಳ್ಳಿ. ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್. ಯಾವುದಾದ್ರೂ ಗಂಭೀರವಾದ ಕಾಯಿಲೆ ಪ್ರಪಂಚದಾದ್ಯಂತ ಭೀಕರವಾಗಿ ಹರಡ್ತಾ ಇದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ WHO ಈ ಟರ್ಮನ್ನ ಯೂಸ್ ಮಾಡಿ ಡಿಕ್ಲೇರ್ ಮಾಡ್ತಾರೆ. ಪ್ರಿಲಿಮ್ಸಲ್ಲಿ ಈ ಅಬ್ರಿವಿಯೇಷನ್ನ ತುಂಬ ಸಲ ಕೇಳಿದ್ದಾರೆ, ಸೊ ಮರೆಯೋ ಹಾಗಿಲ್ಲ. ಇವಾಗಿನ ಕರೆಂಟ್ ಇಶ್ಯೂ ಏನಪ್ಪಾ ಅಂದ್ರೆ WHO ಸಂಸ್ಥೆ ಇತ್ತೀಚೆಗೆ ಬುಂಡಿ ಬುಗಿಯೋ ಇಬೋಲಾ ವೈರಸ್ ಹರಡ್ತಾ ಇರೋದನ್ನ PHEIC ಅಂತ ಘೋಷಿಸಿದೆ. ಇದರಿಂದ ನಮ್ಮ ಹೆಲ್ತ್ ಮಿನಿಸ್ಟ್ರಿ ಸ್ಟ್ರಿಕ್ಟ್ ಆಗಿ ಟ್ರಾವೆಲ್ ಅಡ್ವೈಸರೀಸ್ ಕೊಟ್ಟಿದೆ. ಸ್ಪೆಷಲ್ ಆಗಿ ಆಫ್ರಿಕಾದ 3 ದೇಶಗಳಿಗೆ ಕಾಂಗೋ, ಯುಗಾಂಡಾ ಮತ್ತೆ ಸೌತ್ ಸುಡಾನ್ಗೆ ಈ ರೂಲ್ಸ್ ಅಪ್ಲೈ ಆಗುತ್ತೆ. ವಿದ್ಯಾರ್ಥಿಗಳೇ, ಕರೆಂಟ್ ಅಫೇರ್ಸ್ ಓದುವಾಗ ಈ ತರಹದ ಜಾಗ್ರಫಿ ಟೈನ್ಸ್ ಅನ್ನ ಮ್ಯಾಪಲ್ಲಿ ಒಂದ್ಸಲ ನೋಡ್ಕೊಳ್ಳೋದು ಬೆಸ್ಟ್ ಹ್ಯಾಬಿಟ್. ಈ ಟಾಪಿಕ್ ಮೇಲೆ KSP ಅಥವಾ SSC ಎಕ್ಸಾಮ್ಸಲ್ಲಿ ಡೈರೆಕ್ಟ್ ಜಾಗ್ರಫಿ ಬೇಸ್ಡ್ ಕ್ವೆಶ್ಚನ್ ಹೇಗೆ ಬರಬಹುದು? ಲೆಟ್ಸ್ ಸಿ. ಪ್ರಶ್ನೆ ಹೀಗಿದೆ: ದ ಟ್ರಾವೆಲ್ ಅಡ್ವೈಸರಿ ಇಶ್ಯೂಡ್ ಡ್ಯೂ ಟು ದಿ ಬಂಡಿಬುಗ್ಯೋ ಇಬೋಲಾ ವೈರಸ್ ಔಟ್ಬ್ರೇಕ್ ಅಪ್ಲೈಸ್ ಟು ವಿಚ್ ಗ್ರೂಪ್ ಆಫ್ ನೇಷನ್ಸ್? ನೋಡಿ, ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಅಂದ್ರೆ ಹಳೆಯ ಎಬೋಲಾ ಔಟ್ಬ್ರೇಕ್ಸ್ನ ನೆನಪಲ್ಲಿಟ್ಕೊಂಡು ವೆಸ್ಟ್ ಆಫ್ರಿಕನ್ ನೇಷನ್ಸ್ ಅಂತ ರಾಂಗ್ ಆಪ್ಷನ್ ಚೂಸ್ ಮಾಡ್ತಾರೆ. ಇದು ಎಕ್ಸಾಮಿನರ್ಸ್ ಬೇಕು ಅಂತಲೇ ಇಟ್ಟಿರೋ ಟ್ರ್ಯಾಪ್. ನಾವು ಹುಷಾರಾಗಿರ್ಬೇಕು. ಈ ಬಾರಿಯ ಬಂಡಿ ಬುಗಿಯೋ ಸ್ಟ್ರೈನ್ ಇದೆಯಲ್ಲ, ಅದು ಕೇವಲ ಕಾಂಗೋ, ಯುಗಾಂಡಾ ಮತ್ತೆ ಸೌತ್ ಸುಡಾನ್ಗೆ ಮಾತ್ರ ಲಿಮಿಟ್ ಆಗಿದೆ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ವೆಲ್, ಇಲ್ಲಿವರೆಗೂ ನಿಮ್ಮ ಫೋಕಸ್ ನಿಜಕ್ಕೂ ಅದ್ಭುತವಾಗಿತ್ತು. ಈಗ ಕಲ್ತಿದ್ದನ್ನ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸ್ಟೋರ್ ಮಾಡಕ್ಕೆ ಇವತ್ತಿನ ಹೈ ಸ್ಪೀಡ್ ರಿವಿಷನ್ ಕಡೆ ಹೋಗೋಣ ಬನ್ನಿ. ಜಸ್ಟ್ ಲುಕ್ ಎಟ್ ದಿಸ್ ಟೇಬಲ್. ಫಟಾಫಟ್ ಅಂತ ರಿವೈಸ್ ಮಾಡೋಣ. ಚಂದ್ರಯಾನ್ 3 ಗೆಟ್ 2026 AIA ಗೋಡಾರ್ಡ್ ಅವಾರ್ಡ್. ಶೆನ್ಝೋ 23 ಅಂದ್ರೆ ಚೈನಾಸ್ ತ್ಯಾಂಗಾಂಗ್ ಸ್ಪೇಸ್ ಸ್ಟೇಷನ್. ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್. PM ನರೇಂದ್ರ ಮೋದಿ ಅವರಿಗೆ FAO ಅಗ್ರಿಕೋಲಾ ಮೆಡಲ್. ಇಂಡಿಯಾ ಇಟ್ಲಿ ಅಂದ್ರೆ ಅಗ್ರಿಟೆಕ್ ಪ್ಯಾಕ್ಟ್. ಮತ್ತೆ ಬುಂಡಿ ಬುಗ್ಯೋ ಎಬೋಲಾಗೆ WHO PHEIC ಘೋಷಣೆ. ದಯವಿಟ್ಟು ಈ ಸ್ಲೈಡ್ನ ನಿಮ್ಮ ಮೈಂಡಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಡೈಲಿ ನೋಟ್ಸ್ಗೆ ಇದು ಪರ್ಫೆಕ್ಟ್. ಕೊನೆದಾಗಿ ಒಂದು ಮಾತು: ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಸಿಗಬೇಕು ಅಂದ್ರೆ ಯಾವುದೋ ಒಂದು ದಿನ 10 ಗಂಟೆ ಓದೋದಲ್ಲ, ಪ್ರತಿದಿನ ನಿರಂತರವಾಗಿ ಕನ್ಸಿಸ್ಟೆಂಟಾಗಿ ಓದೋದು ಬಹಳ ಮುಖ್ಯ. ಇವತ್ತು ನಾನು ಕಲ್ತಿರೋ ಈ ಪ್ರತಿಯೊಂದು ಫ್ಯಾಕ್ಟ್ ಕೂಡ ನಿಮ್ಮ ಫ್ಯೂಚರ್ನ ರೂಪಿಸುವಲ್ಲಿ ಹೆಲ್ಪ್ ಮಾಡುತ್ತೆ. ಅಜೆಂಡಾ ಬಹಳ ಸಿಂಪಲ್ ಹಾಗೂ ಪವರ್ ಪ್ಯಾಕ್ಟ್ ಆಗಿದೆ. ನಾವು 1. RBI ಡಿವಿಡೆಂಡ್ ಅಂಡ್ ಟ್ಯಾಕ್ಸ್ ರೂಲ್ಸ್, 2. ಟ್ರೇಡ್ ಅಂಡ್ ಗ್ರೀನ್ ಎನರ್ಜಿ,
3 ಲೇಬರ್ ಅಂಡ್ ವೆದರ್ ಕಾಂಟ್ರಾಕ್ಟ್ಸ್ ಹಾಗೂ ಕೊನೆಯದಾಗಿ 4 ಸ್ಟೇಟ್ ರಿಫಾರ್ಮ್ಸ್ ಇವಿಷ್ಟನ್ನು ಕವರ್ ಮಾಡ್ತೀವಿ. ಈ ಸ್ಟ್ರಕ್ಚರ್ಡ್ ಅಪ್ರೋಚ್ ಮುಂಬರುವ ಕೆಪಿಎಸ್ಸಿ, ಯುಪಿಎಸ್ಸಿ ಅಥವಾ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರಲಿ ಅದರಲ್ಲಿ ನಿಮಗೆ ದೊಡ್ಡ ಅಡ್ವಾಂಟೇಜ್ ಕೊಡುತ್ತೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಬಹುಮುಖ್ಯವಾದ ವಿಭಾಗ 1. RBI ಡಿವಿಡೆಂಡ್ ಅಂಡ್ ಟ್ಯಾಕ್ಸ್ ರೂಲ್ಸ್. ಅನ್ಪ್ರೆಸಿಡೆಂಟೆಡ್ ಫೈನಾನ್ಷಿಯಲ್ ಮೂವ್ಸ್. ಇತ್ತೀಚೆಗೆ ನಮ್ಮ ಮ್ಯಾಕ್ರೋ ಎಕನಾಮಿಕ್ ಲ್ಯಾಂಡ್ಸ್ಕೇಪ್ನಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿರುವ ವಿಚಾರವಿದು. ಈಗ ಈ ನಂಬರ್ ಕಡೆ ಗಮನಹರಿಸಿ. 2.86 ಲ್ಯಾಕ್ ಕ್ರೋರ್. ಊಹಿಸಲು ಅಸಾಧ್ಯವಾದಷ್ಟು ದೊಡ್ಡ ಮೊತ್ತ, ರೈಟ್? ಹೌದು, ಇದು RBI ನಮ್ಮ ಭಾರತ ಸರ್ಕಾರಕ್ಕೆ ಪಾವತಿಸ್ತಿರುವ ದಾಖಲೆಯ ಲಾಭಾಂಶ, ಅಂದರೆ ಡಿವಿಡೆಂಡ್. ಬ್ಯಾಂಕಿಂಗ್ ಮತ್ತು SSC ಎಕ್ಸಾಮ್ಸ್ ಬರೆಯೋರು ಈ ನಂಬರನ್ನು ಈಗಲೇ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. 2.86 ಲ್ಯಾಕ್ ಕ್ರೋರ್. ಇದು ನೇರವಾಗಿ ಬರುವಂತಹ ಡೇಟಾ ಬೇಸ್ಡ್ ಪ್ರಶ್ನೆ. ನಮ್ಮ ಆರ್ಥಿಕತೆಯ ಬಲವನ್ನು ತೋರಿಸುವ ಒಂದು ಅದ್ಭುತ ಮೈಲ್ಸ್ಟೋನ್ ಇದು. ಈಗ ವಿದೇಶಿ ತೆರಿಗೆ ಮಾಹಿತಿ ಅಂದ್ರೆ ಫಾರಿನ್ ಟ್ಯಾಕ್ಸ್ ರೂಲ್ಸ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಇದೆ. ಇಲ್ಲಿ ಎಕ್ಸಾಮಿನರ್ಸ್ ಖಂಡಿತ ನಿಮ್ಮನ್ನ ಇಸ್ವಿಗಳಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಹೊಸ ನಿಯಮಗಳು ಕಟ್ಟುನಿಟ್ಟಾಗಿ ಜಾರಿಗೆ ಬರುವುದು ಜುಲೈ 2026ರಿಂದ. ನೆನ್ಪಿರ್ಲಿ ವಿದ್ಯಾರ್ಥಿಗಳೇ, ಇದು 2024 ಅಲ್ಲ, 2025 ಕೂಡ ಅಲ್ಲ. ಡೆಡ್ಲೈನ್ ಇರೋದು ಜುಲೈ 2026. ಇದರ ಮೇಲೊಂದು ಪ್ರಶ್ನೆ ನೋಡೋಣ. ವೆನ್ ಡು ಇಂಡಿಯಾಸ್ ನ್ಯೂ ಫಾರಿನ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ರೂಲ್ಸ್ ಒಫಿಷಿಯಲಿ ಟೇಕ್ ಎಫೆಕ್ಟ್? ನಾವು ಈಗಷ್ಟೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮ್ಗೆ ಆನ್ಸರ್ ಗೊತ್ತಾ? ಥಿಂಕ್ ಮಾಡಿ. ಆಪ್ಷನ್ಸ್ ನೋಡಿ: ಜುಲೈ 2024, ಜುಲೈ 2025, ಜುಲೈ 2026 ಮತ್ತು ಜುಲೈ 2027. ಇಲ್ಲಿ ಕಾಮನ್ ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ, ಕರೆಂಟ್ ಅಫೇರ್ಸ್ ಓದುವಾಗ ನಾವು ಕರೆಂಟ್ ಇಯರ್ ಅಂತ ಜುಲೈ 24ಗೆ ಬ್ಲೈಂಡ್ಲಿ ಟಿಕ್ ಮಾಡ್ತೀವಿ. ಆದ್ರೆ ಅದು ದೊಡ್ಡ ತಪ್ಪು. ಇಲ್ಲಿ ಒಂದು ಟ್ರಿಕ್ ನೆನ್ಪಿಡಿ. ಸರ್ಕಾರ 2 ವರ್ಷದ ಮುಂದಿನ ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಸೊ ಸರಿಯಾದ ಉತ್ತರ ಜುಲೈ 2026. ಇಂತಹ ಟ್ರ್ಯಾಪ್ಗಳು UPSC ಮತ್ತು KPSC ಪ್ರಿಲಿಮ್ಸ್ನಲ್ಲಿ ಬಹಳ ಕಾಮನ್. ಹುಷಾರಾಗಿರಿ. ಫ್ಯಾಂಟಾಸ್ಟಿಕ್. ಮುಂದಿನ ವಿಭಾಗಕ್ಕೆ ಹೋಗೋಣ. 2. ಟ್ರೇಡ್ ಅಂಡ್ ಗ್ರೀನ್ ಎನರ್ಜಿ. ಎಕ್ಸ್ಪೋರ್ಟ್ ಅಂಡ್ ಸಸ್ಟೈನಬಿಲಿಟಿ ಅಪ್ಡೇಟ್ಸ್. ವ್ಯಾಪಾರ ಮತ್ತು ಸುಸ್ಥಿರ ಅಭಿವೃದ್ಧಿ. ಎಕ್ಸಾಮ್ಗಳಲ್ಲಿ ಸರ್ಕಾರದ ಸ್ಕೀಮ್ಸ್ ಮೇಲೆ ಪ್ರಶ್ನೆಗಳು ಗ್ಯಾರಂಟಿ ಬರ್ತವೆ. ಸೊ ಇಲ್ಲಿ ಫೋಕಸ್ ಮಾಡಿ. ರಾ ಡೆಪ್ ಸ್ಕೀಮ್ ಅಂದ್ರೆ ರಿಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಮ್ಮ ದೇಶದ ಎಕ್ಸ್ಪೋರ್ಟರ್ಸ್ಗೆ ಅಂದ್ರೆ ರಫ್ತುದಾರರಿಗೆ ಅವರು ಕಟ್ಟಿದ ತೆರಿಗೆಗಳನ್ನು ವಾಪಸ್ ಕೊಡುವ ಒಂದು ಭರ್ಜರಿ ಯೋಜನೆ ಇದು. ಇತ್ತೀಚೆಗೆ ಇದನ್ನ ರಿವಿಷನ್ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ, ನಮ್ಮ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಸಿಕ್ಕಾಪಟ್ಟೆ ಬೂಸ್ಟ್ ಸಿಗುತ್ತೆ. ಎಕ್ಸಾಮ್ನಲ್ಲಿ ಇದರ ಫುಲ್ ಫಾರ್ಮ್ ಕೂಡ ಕೇಳ್ಬೋದು. ಸೊ ಖಂಡಿತ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ದೊಡ್ಡ ಅಪ್ಡೇಟ್ ಅಂದರೆ ಈ ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್. ಭಾರತದ ಕ್ಲೀನ್ ಎನರ್ಜಿ ಸೆಕ್ಟರ್ಗೆ ಬರೋಬ್ಬರಿ 300 ಮಿಲಿಯನ್ನಷ್ಟು ಹರಿದು ಬರುತ್ತಿರುವ ಹೂಡಿಕೆ ಇದು. ಯಾರು ಮಾಡ್ತಿದ್ದಾರೆ ಈ ಇನ್ವೆಸ್ಟ್ಮೆಂಟ್? ಬ್ರಿಟಿಷ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮತ್ತು ಕೋಪೆನ್ಹೇಗನ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್ನರ್ಸ್. ಇವು ಜಗತ್ತಿನ ಅತಿ ದೊಡ್ಡ ಹೂಡಿಕೆ ಸಂಸ್ಥೆಗಳು. ಪರಿಸರಕ್ಕೆ ಸಂಬಂಧಿಸಿದ ಇಂಥ ದೊಡ್ಡ ಫಂಡ್ಸ್ ಪರೀಕ್ಷೆಯ ದೃಷ್ಟಿಯಿಂದ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಹಾಗಾದ್ರೆ ಇದರ ಮೇಲೆ UPSC ಸ್ಟೈಲ್ನಲ್ಲಿ ಒಂದು ಕಾನ್ಸೆಪ್ಚುಯಲ್ ಪ್ರಶ್ನೆ ಬಂದ್ರೆ ಹೇಗಿರುತ್ತೆ? Which entities are launching the 300 million North Star Clean Energy Platform in India? ಆಪ್ಷನ್ಸ್ ಬರೋಕೆ ಮುಂಚೆನೇ ಆ ಹೆಸರುಗಳು ನಿಮ್ಮ ಮೈಂಡ್ನಲ್ಲಿ ಫ್ಲಾಶ್ ಆಗಬೇಕು. ಆಪ್ಷನ್ಸ್ ಗಮನಿಸಿ: ವರ್ಲ್ಡ್ ಬ್ಯಾಂಕ್ ಅಂಡ್ IMF, ಬ್ರಿಟಿಷ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಕೋಪೆನ್ಹೇಗನ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್ನರ್ಸ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂಡ್ ನೀತಿ ಆಯೋಗ್ ಹಾಗೂ UNEP ಅಂಡ್ ಗ್ರೀನ್ ಕ್ಲೈಮೇಟ್ ಫಂಡ್. ಈ ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬೋದಾ? ಅಬ್ಸಲ್ಯೂಟ್ಲಿ. ನೀತಿ ಆಯೋಗ್ ನೋಡಿದ ತಕ್ಷಣ ಅದೊಂದು ನ್ಯಾಷನಲ್ ಸಂಸ್ಥೆ, ನೇರ ಅಂತಾರಾಷ್ಟ್ರೀಯ ಜಾಯಿಂಟ್ ವೆಂಚರ್ ಅಲ್ಲ ಅಂತ ಎಲಿಮಿನೇಟ್ ಮಾಡಿ. ವರ್ಲ್ಡ್ ಬ್ಯಾಂಕ್ ಅನ್ನೋದು ಒಂದು ಡಿಸ್ಟ್ರಾಕ್ಟರ್ ಅಷ್ಟೇ. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಿಟಿಷ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮತ್ತು ಕೋಪೆನ್ಹೇಗನ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್ನರ್ಸ್. ಈ ನಾರ್ತ್ ಸ್ಟಾರ್ ಅನ್ನೋ ಹೆಸರನ್ನ ನಿಮ್ಮ ನೋಟ್ಸ್ನಲ್ಲಿ ಹೈಲೈಟ್ ಮಾಡಿ. ಸರಿ, ಈಗ ಮುಂದಿನ ಬಹುಮುಖ್ಯ ವಿಭಾಗ 3. ಲೇಬರ್ ಆ್ಯಂಡ್ ವೆದರ್ ಕಾಂಟ್ರಾಕ್ಟ್ಸ್, ವರ್ಕ್ ಫೋರ್ಸ್ ಆ್ಯಂಡ್ ಕ್ಲೈಮೇಟ್ ಫಿನಾನ್ಸ್. KA ಮತ್ತು KSP ಎಕ್ಸಾಮ್ಗಳಿಗೆ ಇದೊಂದು ಹಾಟ್ ಟಾಪಿಕ್. ಈ ನಂಬರ್ ನೋಡಿ, 15 ಕ್ರೋರ್. ಹೌದು, ಭಾರತದಲ್ಲಿ ಅಸಂಘಟಿತ ವಲಯದ ಅಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ನ ಉದ್ಯೋಗಿಗಳ ಸಂಖ್ಯೆ ಅಫಿಷಿಯಲ್ ಆಗಿ 15 ಕ್ರೋರ್ ದಾಟಿದೆ. ಇದು ಕೇವಲ ಪ್ರಿಲಿಮ್ಸ್ಗಷ್ಟೇ ಅಲ್ಲ, ಮೇನ್ಸ್ನಲ್ಲಿ ಆನ್ಸರ್ ಬರೆಯುವಾಗ ಡೇಟಾ ಪಾಯಿಂಟ್ ಆಗಿ ಬಳಸಲು ಬಹಳ ಉಪಯುಕ್ತವಾದ ನಂಬರ್. ನಮ್ಮ ಕಾರ್ಮಿಕ ಶಕ್ತಿಯ ರಿಯಲ್ ಪಿಕ್ಚರ್ ಇದು. ಹಾಗೆಯೇ ಈ ಹೊಸ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳಿ. ವೆದರ್ ಡೆರಿವೇಟಿವ್ ಕಾಂಟ್ರಾಕ್ಟ್, ಹವಾಮಾನ ವೈಪರೀತ್ಯಗಳಿಂದಾಗುವ ಫಿನಾನ್ಷಿಯಲ್ ಲಾಸ್ ಅನ್ನು ತಡೆಯಲು ಅಂದರೆ ಹೆಚ್ ಮಾಡಲು ಇರುವ ಒಂದು ಇನ್ಸ್ಟ್ರುಮೆಂಟ್ ಇದು. ಭಾರತದ ಮೊಟ್ಟಮೊದಲ ಇಂಥ ಕಾಂಟ್ರಾಕ್ಟ್ ಹೆಸರೇನು ಗೊತ್ತಾ? ರೈನ್ ಮುಂಬೈ
ಅಂದರೆ ಮುಂಬೈನಲ್ಲಿ ಅತಿಯಾದ ಮಳೆಯಿಂದ ಉಂಟಾಗುವ ಆರ್ಥಿಕ ನಷ್ಟದ ವಿರುದ್ಧ ಇದೊಂದು ಇನ್ಶೂರೆನ್ಸ್ ತರಹ ಕೆಲಸ ಮಾಡುತ್ತೆ. ಬರೀ ಹೆಸರಲ್ಲ, ಅದರ ಹಿಂದಿನ ಫಿನಾನ್ಸ್ ಲಾಜಿಕ್ ಕೂಡ ಕ್ಲಿಯರ್ ಆಗಿರಬೇಕು. ಇದರ ಆಧಾರದ ಮೇಲೆ ಕೆಇಎ ಸ್ಟೈಲ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ವೆದರ್ ಡೆರಿವೇಟಿವ್ ಕಾಂಟ್ರಾಕ್ಟ್? ಈಗ ತಾನೇ ನಾವು ನೋಡಿದ ಆ ನಿರ್ದಿಷ್ಟವಾದ ಪದ ನೆನಪಿದೆಯಾ? ಆಪ್ಷನ್ಸ್ ನೋಡಿ: ವಿಂಡ್ ಡೆಲ್ಲಿ, ರೇನ್ ಮುಂಬೈ, ಸನ್ ಚೆನ್ನೈ, ಸ್ಟಾರ್ಮ್ ಪುಣೆ. ಎಕ್ಸಾಮಿನರ್ಸ್ ಯಾವಾಗ್ಲೂ ಹಿಂಗೆ ರೈಮಿಂಗ್ ಅಥವಾ ಲಾಜಿಕಲ್ ಆಗಿ ಕಾಣುವ ಫೇಕ್ ಹೆಸರುಗಳನ್ನ ಕೊಟ್ಟು ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ಡೆಲ್ಲಿಯಲ್ಲಿ ಗಾಳಿ, ಚೆನ್ನೈನಲ್ಲಿ ಬಿಸಿಲು ಅಂತ ಕುರುಡಾಗಿ ಗೆಸ್ ಮಾಡಬೇಡಿ. ಭಾರತದ ಮೊದಲ ವೆದರ್ ಕಾಂಟ್ರಾಕ್ಟ್ ಮುಂಬೈನ ಮಳೆಗೆ ಸಂಬಂಧಿಸಿದ್ದು, ಆ್ಯಂಡ್ ಇಟ್ಸ್ ಕಾಲ್ಡ್ ರೇನ್ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ. ಇದನ್ನ ಮರೆಯುವ ಚಾನ್ಸೇ ಇಲ್ಲ. ಇವತ್ತಿನ ನಮ್ಮ ಕೊನೆಯ ಮತ್ತು ಅಷ್ಟೇ ಇಂಪಾರ್ಟೆಂಟ್ ವಿಭಾಗಕ್ಕೆ ಬರೋಣ. 4. ಸ್ಟೇಟ್ ರಿಫಾರ್ಮ್ಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ರಾಜ್ಯ ಮಟ್ಟದ ಸಾಧನೆಗಳು, ಸ್ಟೇಟ್ ಸಿವಿಲ್ ಸರ್ವಿಸಸ್, ಅದರಲ್ಲೂ ವಿಶೇಷವಾಗಿ ಕೆಪಿಎಸ್ಸಿಗೆ ಆಲ್ ಟೈಮ್ ಫೇವರಿಟ್. ಈ ದೊಡ್ಡ ಮೈಲಿಗಲ್ಲನ್ನು ಗಮನಿಸಿ. ತ್ರಿಪುರಾ ಬಿಕಮ್ಸ್ ದ ಫಸ್ಟ್ ಸ್ಟೇಟ್ ಟು ಕಂಪ್ಲೀಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಫಾರ್ಮ್ಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ವ್ಯಾಪಾರ ಮಾಡುವುದನ್ನು ಸುಲಭಗೊಳಿಸುವುದು. ಇದರಲ್ಲಿ 100% ಸುಧಾರಣೆ ತಂದಿರುವ ಮೊಟ್ಟಮೊದಲ ರಾಜ್ಯ ತ್ರಿಪುರಾ. ಒಂದು ನಾರ್ತ್ ಈಸ್ಟರ್ನ್ ರಾಜ್ಯ ಇಂಥದೊಂದು ಲೆವೆಲ್ ರೀಚ್ ಆಗಿದೆ ಅಂದ್ರೆ ಎಕ್ಸಾಮ್ನಲ್ಲಿ ಅದೊಂದು ಪಕ್ಕಾ ಟ್ರ್ಯಾಪ್ ಕ್ವೆಶ್ಚನ್ ಆಗುತ್ತೆ, ಬರ್ದಿಟ್ಕೊಳ್ಳಿ. ಇದರ ಮೇಲೆ ಲಾಸ್ಟ್ ರ್ಯಾಪಿಡ್ ಫೈರ್ ಪ್ರಶ್ನೆ. ವಿಚ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಕಂಪ್ಲೀಟ್ ದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಫಾರ್ಮ್ಸ್? ನಿಮ್ಮ ಮೆಮರಿ ಪವರ್ ಎಷ್ಟಿದೆ ಅಂತ ಈಗ ಚೆಕ್ ಮಾಡೋಣ. ಆಪ್ಷನ್ಸ್: ಅಸ್ಸಾಂ, ಗುಜರಾತ್, ತ್ರಿಪುರಾ ಮತ್ತು ಕೇರಳ. ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬಿಸ್ನೆಸ್ ಅಂದ ತಕ್ಷಣ ಗುಜರಾತ್ ಅಥವಾ ಡೆವಲಪ್ಮೆಂಟ್ ಅಂದ ತಕ್ಷಣ ಕೇರಳ ಅಂತ ಕಣ್ಮುಚ್ಚಿ ಟಿಕ್ ಮಾಡ್ತಾರೆ. ಬಟ್ ದ್ಯಾಟ್ಸ್ ದ ಬಿಗ್ಗೆಸ್ಟ್ ಟ್ರ್ಯಾಪ್. ಆ ಬಲೆಯಲ್ಲಿ ನೀವು ಬೀಳಬಾರ್ದು. ಸರಿಯಾದ ಉತ್ತರ ತ್ರಿಪುರಾ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನ ಯಾವುದೇ ದೊಡ್ಡ ಸಾಧನೆಗಳಿದ್ರೂ ಅದನ್ನು ತಪ್ಪದೇ ಓದಬೇಕು. ಓಕೆ, ಕ್ಲಾಸ್ ಮುಗಿಸುವ ಮುನ್ನ ಈಗೊಂದು ಕ್ವಿಕ್ ರ್ಯಾಪಿಡ್ ಫೈರ್ ರಿವಿಷನ್ ಮಾಡೋಣ. ಆರ್ಬಿಐ ಲಾಭಾಂಶ 2.86 ಲ್ಯಾಕ್ ಕ್ರೋರ್. ಹೊಸ ಟ್ಯಾಕ್ಸ್ ರೂಲ್ಸ್ ಡೆಡ್ಲೈನ್ ಜುಲೈ 2026. ನಾರ್ತ್ ಸ್ಟಾರ್ ಪ್ಲಾಟ್ಫಾರ್ಮ್, ಬಿಐಐ ಮತ್ತು ಸಿಐಪಿ 300 ಮಿಲಿಯನ್. ಭಾರತದ ಮೊದಲ ವೆದರ್ ಕಾಂಟ್ರಾಕ್ಟ್ ರೇನ್ ಮುಂಬೈ. ಅನ್ಆರ್ಗನೈಸ್ ಸೆಕ್ಟರ್ ಕಾರ್ಮಿಕರು 15 ಕ್ರೋರ್ ದಾಟಿದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಮೊದಲ ರಾಜ್ಯ ತ್ರಿಪುರಾ. ದ್ಯಾಟ್ಸ್ ಇಟ್. ಈ ಒಂದೇ ಟೇಬಲ್ನಲ್ಲಿ ಇವತ್ತಿನ ಇಡೀ ಸೆಷನ್ ಅಡಗಿದೆ. ಪರೀಕ್ಷೆಯಲ್ಲಿ ಗೆಲ್ಲಲು ಇಷ್ಟೇ ಬೇಕಾಗಿರೋದು: ಮಾಸ್ಟರ್ ದ ಕಾನ್ಸೆಪ್ಟ್ಸ್, ಕ್ರ್ಯಾಕ್ ದಿ ಎಕ್ಸಾಮ್. ಯೋಚಿಸಿ, ಹವಾಮಾನ ಒಪ್ಪಂದಗಳಿಂದ ಹಿಡಿದು ದಾಖಲೆಯ ಲಾಭಾಂಶದವರೆಗೆ ಈ ಬದಲಾವಣೆಗಳು ಮುಂದಿನ 5 ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯಬಹುದು? ಈ ಎಲ್ಲಾ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಎಕ್ಸಾಮ್ ಹಾಲ್ನಲ್ಲಿ ಫುಲ್ ಕಾನ್ಫಿಡೆನ್ಸಿಂದ ಇರಿ. 1. ಸೈನ್ಸ್ ಆ್ಯಂಡ್ ಹೆಲ್ತ್ ಟೆಕ್. 2. ಗವರ್ನೆನ್ಸ್ ಆ್ಯಂಡ್ ಎಲೆಕ್ಟೋರಲ್ ಸಿಸ್ಟಮ್ಸ್. 3. ಇಕಾನಮಿ ಆ್ಯಂಡ್ ಸ್ಟ್ರಾಟಜಿಕ್ ಟ್ರೇಡ್. 4. ಎನ್ವೈರನ್ಮೆಂಟ್ ಆ್ಯಂಡ್ ಡಿಫೆನ್ಸ್. ಹಾಗೂ ಕೊನೆಯಲ್ಲಿ ಕ್ವಿಕ್ ಎಕ್ಸಾಮ್ ರಿವಿಷನ್. ನಮ್ಮ ಅಪ್ರೋಚ್ ತುಂಬಾ ಸಿಂಪಲ್ ವಿದ್ಯಾರ್ಥಿಗಳೇ. ಕಾನ್ಸೆಪ್ಟ್ ಫಸ್ಟ್, ಎಂಸಿಕ್ಯೂ ಸೆಕೆಂಡ್. ಅಂದರೆ ಮೊದಲು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಹೇಗೆ ಬರ್ತವೆ ಅಂತ ಎಂಸಿಕ್ಯೂ ಮೂಲಕ ಸಾಲ್ವ್ ಮಾಡೋಣ. ಇದರಿಂದ ನೀವು ಓದಿದ್ದನ್ನ ಯಾವತ್ತೂ ಮರೆಯೋದಿಲ್ಲ. ಸರಿ, ನಮ್ಮ ಮೊದಲನೇ ವಿಭಾಗ 1. ಸೈನ್ಸ್ ಆ್ಯಂಡ್ ಹೆಲ್ತ್ ಟೆಕ್. ಯುಪಿಎಸ್ಸಿ ಮತ್ತೆ ಕೆಪಿಎಸ್ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪತ್ರಿಕೆಗೆ ಇದು ಅತಿ ಮುಖ್ಯವಾದ ಸೆಕ್ಷನ್. ಇಲ್ಲಿ ಬರುವ ಪ್ರತಿಯೊಂದು ಟೆಕ್ನಿಕಲ್ ವರ್ಡನ್ನ ಎಚ್ಚರಿಕೆಯಿಂದ ಗಮನಿಸಿ. ಮೊದಲನೆಯ ಕಾನ್ಸೆಪ್ಟ್ನ ನೋಡೋಣ. ಐಸಿಎಂಆರ್ನ ಇನ್ನೋವೇಟರ್ಸ್ ಟು ಇಂಡಸ್ಟ್ರಿ, ಅಂದರೆ I2I ಕನೆಕ್ಟ್. ಇವರು ಪೇಟೆಂಟ್ ಮಿತ್ರ ಎನ್ನುವ ಹೊಸ ಉಪಕ್ರಮದ ಮೂಲಕ 41 ಸಾರ್ವಜನಿಕ ಆರೋಗ್ಯ ತಂತ್ರಜ್ಞಾನಗಳನ್ನು ದೇಶೀಯ ಉದ್ಯಮಗಳಿಗೆ ವರ್ಗಾಯಿಸಿದ್ದಾರೆ. ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಅತಿ ಮುಖ್ಯವಾದದ್ದು ಏನೆಂದರೆ, ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಎಫ್ಟಿ, ಅಂದರೆ ಮಂಗನ ಕಾಯಿಲೆ ಮತ್ತು ಚಂಡೀಪುರ ವೈರಸ್ನ ಜೈವಿಕ ವಸ್ತುಗಳನ್ನ ದೇಶೀಯ ಉತ್ಪಾದಕರಿಗೆ ನೀಡಲಾಗಿದೆ. ಈ ಐತಿಹಾಸಿಕ ಬದಲಾವಣೆಯನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಎಕ್ಸಾಮ್ನಲ್ಲಿ ಹೇಗೆ ಬರಬಹುದು ಅಂತ ನೋಡೋಣ. ಇತ್ತೀಚೆಗೆ ಐಸಿಎಂಆರ್ ಯಾವ ವೈರಸ್ನ ಜೈವಿಕ ವಸ್ತುಗಳನ್ನ ಮೊದಲ ಬಾರಿಗೆ ದೇಶೀಯ ಉತ್ಪಾದಕರಿಗೆ ವರ್ಗಾಯಿಸಿದೆ? ನಿಮ್ಗೆ ಆನ್ಸರ್ ಗೊತ್ತಾ? ಆಯ್ಕೆಗಳನ್ನ ಗಮನಿಸಿ. ಕೋವಿಡ್-19 ಮತ್ತೆ ಝೀಕಾ ತುಂಬಾ ಜನರಿಗಾದ ಆಪ್ಷನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಇಂಥ ಸಾಮಾನ್ಯ ಆಯ್ಕೆಗಳನ್ನ ಸುಲಭವಾಗಿ ತೆಗೆದುಹಾಕಬಹುದು. ನಿಪಾ, ಎಬೋಲಾ, ಡೆಂಗ್ಯೂ ಮತ್ತೆ ಮಲೇರಿಯಾ ಕೂಡ ಅಲ್ಲ. ನಾವು ಈಗಷ್ಟೇ ಕಲ್ತ ಹಾಗೆ ಸ್ಪೆಸಿಫಿಕ್ ಆದ ಉತ್ತರ ಕೆಎಫ್ಡಿ ಮತ್ತು ಚಂದೀಪುರ. ಆದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಎಲಿಮಿನೇಷನ್ ತುಂಬಾ ಸುಲಭ ಅಲ್ವಾ? ನೆಕ್ಸ್ಟ್, ಇತ್ತೀಚೆಗೆ ಶುರುವಾದ 2 ಪ್ರಮುಖ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನೋಡೋಣ.
UMID ಫೇಸ್ 2 ಅನ್ನ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಆರಂಭಿಸಿದ್ದಾರೆ. ಹಾಗೆಯೇ ಜಲಶಕ್ತಿ ಸಚಿವಾಲಯದಿಂದ ಸುಜಲ್ ಗ್ರಾಮ್ ಸಂವಾದ್ ಎನ್ನುವ ಅಭಿಯಾನ ಶುರುವಾಗಿದೆ. ಸ್ಟೇಟ್ PSCಗಳಲ್ಲಿ ವಿಶೇಷವಾಗಿ KEA ಹಾಗೂ KSP ಪರೀಕ್ಷೆಗಳಲ್ಲಿ ಯಾವ ಮಂತ್ರಿ ಅಥವಾ ಯಾವ ಸಚಿವಾಲಯ ಅಂತ ನೇರವಾದ ಒನ್ ಲೈನರ್ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಇವೆರಡನ್ನೂ ನಿಮ್ಮ ನೋಟ್ಸ್ನಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಎರಡನೇ ವಿಭಾಗಕ್ಕೆ ಹೋಗೋಣ. 2 ಗವರ್ನೆನ್ಸ್ ಆ್ಯಂಡ್ ಎಲೆಕ್ಟೋರಲ್ ಸಿಸ್ಟಮ್ಸ್. ಪಾಲಿಟಿ ಪ್ರಿಪರೇಷನ್ ಮಾಡುವಾಗ ಇಲ್ಲಿ ಬರುವ ಸಚಿವಾಲಯಗಳು ಮತ್ತೆ ಜಾಗತಿಕ ಸಹಯೋಗಗಳ ಬಗ್ಗೆ ವಿಶೇಷ ಗಮನ ಹರಿಸುವುದು ಬಹಳ ಮುಖ್ಯ. ಇಲ್ಲಿ 2 ಮುಖ್ಯ ಸಮಾವೇಶಗಳಿವೆ ವಿದ್ಯಾರ್ಥಿಗಳೇ. ತುಂಬಾ ಜನ ಇದರಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಮೊದಲನೆಯದು ಗವರ್ನೆನ್ಸ್ ಸಮ್ಮಿಟ್ 2026. ಇದನ್ನ ಮೀಟಿ ಮತ್ತೆ ISB ಸೇರಿ ಮೊಹಾಲಿಯಲ್ಲಿ ಆಯೋಜಿಸಿವೆ. ಸ್ಥಳ ನೆನ್ಪಿಡಿ, ಮೊಹಾಲಿ. ಎರಡನೆಯದು ECI ಮತ್ತೆ ಐಡಿಯಾ ಸೇರಿ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಲೆಕ್ಟೋರಲ್ ರೆಸಿಲಿಯನ್ಸ್ ಕಾರ್ಯಾಗಾರವನ್ನ ಆಯೋಜಿಸಿವೆ. ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಾದ ಅಂದ್ರೆ CECಯವರಾದ ಜ್ಞಾನೇಶ್ ಕುಮಾರ್ ಅವರ ನೇತೃತ್ವದಲ್ಲಿ 12 ದೇಶಗಳಿಗೆ ERM ಟೂಲ್ ತರಬೇತಿ ನೀಡಲಾಗಿದೆ. ಈ ಥರ ಕಂಪೇರ್ ಮಾಡಿ ಓದಿದ್ರೆ ವಿಷಯ ಸಂಪೂರ್ಣವಾಗಿ ಕ್ಲಿಯರ್ ಆಗಿರುತ್ತೆ. ಈ ಪ್ರಶ್ನೆಯನ್ನ KPSC ಅಥವಾ UPSC ಪಾಲಿಟಿಯಲ್ಲಿ ಸ್ವಲ್ಪ ತಿರುಚಿ ಕೇಳಬಹುದು. 11 ದೇಶಗಳಿಗೆ ಎಲೆಕ್ಟರಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ERM ಟೂಲ್ ತರಬೇತಿಯನ್ನ ಯಾರ ನೇತೃತ್ವದಲ್ಲಿ ನೀಡಲಾಯಿತು? ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆದ ಅಮಿತ್ ಶಾ ಅಥವಾ ಡಾಕ್ಟರ್ S ಜೈಶಂಕರ್ ಅವರನ್ನ ನಾವು ಸುಲಭವಾಗಿ ಎಲಿಮಿನೇಟ್ ಮಾಡಬಹುದು. ಯಾಕೆಂದ್ರೆ ಇದು ಚುನಾವಣಾ ಆಯೋಗದ ವಿಚಾರ. ಇನ್ನು ರಾಜೀವ್ ಕುಮಾರ್ ಅವರೂ ಅಲ್ಲ. ಸರಿಯಾದ ಉತ್ತರ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಆಡಳಿತಾತ್ಮಕ ವಿಭಾಗದಲ್ಲಿ ನೀವು ನೆನಪಿಡಬೇಕಾದ 3 ಮುಖ್ಯ ಮೈಲಿಗಲ್ಲುಗಳಿವೆ. ಸ್ಟೆಪ್ 1 ಕೇಂದ್ರ ಸರ್ಕಾರದಿಂದ ಮಿಷನ್ ಕರ್ಮಯೋಗಿ 2.0 ಆರಂಭವಾಗಿದೆ. ಇದು ಸಿವಿಲ್ ಸರ್ವೆಂಟ್ಸ್ಗಳ ಸಾಮರ್ಥ್ಯ ಹೆಚ್ಚಿಸಲು ತಂದಿರುವ ಅದ್ಭುತ ಯೋಜನೆ. ಸ್ಟೆಪ್ 2 PM ಮೋದಿಯವರಿಂದ ಯುವಕರಿಗೆ 51,000 ನೇಮಕಾತಿ ಪತ್ರಗಳ ವಿತರಣೆ. ಸ್ಟೆಪ್ 3 ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿಗಳ ಪ್ರದಾನ. ಇವು ರಿವಿಷನ್ಗೆ ಹೇಳಿ ಮಾಡಿಸಿದ ಹೈ ಯೀಲ್ಡ್ ಫ್ಯಾಕ್ಚುಯಲ್ ಪಾಯಿಂಟ್ಸ್. ಮುಂದಿನ ವಿಭಾಗ 3 ಇಕಾನಮಿ ಆ್ಯಂಡ್ ಸ್ಟ್ರಾಟಜಿಕ್ ಟ್ರೇಡ್. ಮುಂಬರುವ SSC ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು. ಬ್ಯಾಂಕಿಂಗ್ ಆಕಾಂಕ್ಷಿಗಳು ದಯವಿಟ್ಟು ಗಮನ ಕೊಡಿ. ಈ ಬೃಹತ್ ಮೊತ್ತವನ್ನ ಗಮನಿಸಿ ವಿದ್ಯಾರ್ಥಿಗಳೇ. 2,86,588.46 ಕರೋಡ್. ಈ ನಿಖರವಾದ ಸಂಖ್ಯೆಯನ್ನ ಹಾಗೆಯೇ ಬರೆದಿಟ್ಟುಕೊಳ್ಳಿ. ಇದು RBI ಕೇಂದ್ರ ಸರ್ಕಾರಕ್ಕೆ ನೀಡಲು ಅನುಮೋದಿಸಿರುವ ದಾಖಲೆ ಸರ್ಪ್ಲಸ್ ಡಿವಿಡೆಂಡ್. ಬ್ಯಾಂಕಿಂಗ್ ಎಕ್ಸಾಮ್ಸ್ನಲ್ಲಿ ಆಪ್ಷನ್ಸ್ನಲ್ಲಿ ಸಣ್ಣಪುಟ್ಟ ಬದಲಾವಣೆ ಮಾಡಿ ಗೊಂದಲ ಮೂಡಿಸ್ತಾರೆ. ಹಾಗಾಗಿ ಎಕ್ಸಾಕ್ಟ್ ನಂಬರ್ ನಿಮ್ಮ ತಲೆಯಲ್ಲಿರಬೇಕು. ಇಲ್ಲಿ 3 ಆರ್ಥಿಕ ಬೆಳವಣಿಗೆಗಳಿವೆ. ಭಾರತದ ಮೊದಲ ವೆದರ್ ಡೆರಿವೇಟಿವ್ ಕಾಂಟ್ರಾಕ್ಟ್ ಅನ್ನ NCDX ಘೋಷಿಸಿದೆ. ಇದರ ಹೆಸರು ರೇನ್ ಮುಂಬೈ. ಇದಕ್ಕೊಂದು ಮೆಮರಿ ಟ್ರಿಕ್ ಹೇಳ್ತೀನಿ ಕೇಳಿ. ಮಳೆ ಅಂದ್ರೆ ರೇನ್ ಮತ್ತೆ ಆರ್ಥಿಕ ರಾಜಧಾನಿ ಮುಂಬೈ ಅಂತ ಸೇರಿಸಿ ನೆನ್ಪಿಟ್ಕೊಳ್ಳಿ. ಎರಡನೇದು ಜುಲೈ 1, 2026ರಿಂದ ಹೊಸ ಅಂತಾರಾಷ್ಟ್ರೀಯ ತೆರಿಗೆ ಮಾಹಿತಿ ನಿಯಮಗಳು ಜಾರಿಗೆ ಬರಲಿವೆ. ಮೂರನೇದು ಫೈನಾನ್ಸ್ ಆಕ್ಟ್ 2026ರ ಪ್ರಕಾರ RODTP ಸುಂಕದ ವೇಳಾಪಟ್ಟಿಯನ್ನ ಪರಿಷ್ಕರಿಸಲಾಗಿದೆ. ಆರ್ಥಿಕ ವಿಭಾಗದಲ್ಲಿ ಇನ್ನೊಂದು ಮಹತ್ವದ ಡೇಟಾ ಇಲ್ಲಿದೆ. 15 ಕೋಟಿ. NSO ದತ್ತಾಂಶದ ಪ್ರಕಾರ ಅಸಂಘಟಿತ ಕೃಷಿಯೇತರ ವಲಯದ ಕಾರ್ಮಿಕರ ಸಂಖ್ಯೆ ಈಗ 15 ಕೋಟಿ ಗಡಿಯನ್ನ ದಾಟಿದೆ. ಮೇನ್ಸ್ ಎಕ್ಸಾಮ್ನಲ್ಲಿ ಉದ್ಯೋಗದ ಅಂಕಿಅಂಶಗಳ ಬಗ್ಗೆ ಆನ್ಸರ್ ಬರೆಯುವಾಗ ಈ ಡೇಟಾವನ್ನ ನೀವು ಕೋಟ್ ಮಾಡಬಹುದು. ಇದು ನಿಮ್ಮ ಆನ್ಸರ್ಗೆ ಒಳ್ಳೆ ವೇಟೇಜ್ ಕೊಡುತ್ತೆ. ಈಗ ಒಂದು ಪ್ರಶ್ನೆ. NCDX ಘೋಷಿಸಿದ ಭಾರತದ ಮೊದಲ ವೆದರ್ ಡೆರಿವೇಟಿವ್ ಕಾಂಟ್ರಾಕ್ಟ್ನ ಹೆಸರೇನು? ಈಗಷ್ಟೇ ನಾನು ಒಂದು ಮೆಮರಿ ಟ್ರಿಕ್ ಹೇಳಿದ್ದೆ. ನೆನಪಿದ್ಯಾ? ಖಂಡಿತ ವೆದರ್ ಡೆಲ್ಲಿ ಅಥವಾ ಕ್ಲೌಡ್ ಪೂನೆ ಅಲ್ಲ. ಮಾನ್ಸೂನ್ ಇಂಡಿಯಾ ಕೂಡ ತಪ್ಪು. ಸರಿಯಾದ ಉತ್ತರ ಆಪ್ಷನ್ C ರೇನ್ ಮುಂಬೈ. ತರಗತಿಯಲ್ಲಿ ಈ ರೀತಿ ಆಕ್ಟಿವ್ ಆಗಿ ಆಲಿಸಿದ್ರೆ ಎಕ್ಸಾಮ್ ಹಾಲ್ನಲ್ಲಿ ನೀವು ಸೆಕೆಂಡ್ಗಳಲ್ಲಿ ಆನ್ಸರ್ ಮಾಡ್ತೀರಾ. ಈಗ 4 ಎನ್ವೈರನ್ಮೆಂಟ್ ಆ್ಯಂಡ್ ಡಿಫೆನ್ಸ್ ವಿಭಾಗಕ್ಕೆ ಬರೋಣ. ಇತ್ತೀಚಿನ UPSC ಪ್ರಿಲಿಮ್ಸ್ನಲ್ಲಿ ಈ ಪರಿಸರ ವಿಭಾಗಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತಿದೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಮೊದಲನೇ ಕಾನ್ಸೆಪ್ಟ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ಸ್ ಆಫ್ ಕಂಪ್ಲಯನ್ಸ್ ಅಂದರೆ IRCC. ನಗೋಯಾ ಪ್ರೋಟೋಕಾಲ್ ಅಡಿಯಲ್ಲಿ ಈ ಪ್ರಮಾಣಪತ್ರಗಳನ್ನ ನೀಡುವಲ್ಲಿ ನಮ್ಮ ಭಾರತ ಈಗ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪರೀಕ್ಷೆಯಲ್ಲಿ ನೇರವಾಗಿ ಯಾವ ಪ್ರೋಟೋಕಾಲ್ ಅಡಿಯಲ್ಲಿ ಅಂತ ಕೇಳ್ತಾರೆ, ಆಗ ನಿಮ್ಮ ಉತ್ತರ ನಗೋಯಾ ಪ್ರೋಟೋಕಾಲ್ ಅಂತ ಇರಬೇಕು. ಸಾರಿಗೆ ಮತ್ತು ಪರಿಸರ ನಿಯಮಗಳ ಟೈಮ್ಲೈನ್ ನೋಡೋದಾದ್ರೆ 2026ರಲ್ಲಿ ಬರುವ CFE 3 ಮತ್ತೆ A- ನಿಯಮಗಳು ಆಟೋಮೊಬೈಲ್ ಬಿಡಿಭಾಗಗಳ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ತರಲಿವೆ.
ಹಾಗೆಯೇ ಜಾನ್ವರಿ 2027ರಿಂದ ದೇಶೀಯ ವಿಮಾನಗಳಲ್ಲಿ ಕನಿಷ್ಠ 1% ಸಸ್ಟೇನಬಲ್ ಏವಿಯೇಷನ್ ಫ್ಯೂಲ್ ಅಂದ್ರೆ SAF ಮಿಶ್ರಣ ಮಾಡೋದು ಕಡ್ಡಾಯವಾಗಲಿದೆ. ಈ ಟೈಮ್ಲೈನ್ ಆಧಾರಿತ ಪ್ರಶ್ನೆಗಳು ಕೆಪಿಎಸ್ಸಿ ಪ್ರಿಲಿಮ್ಸ್ನಲ್ಲಿ ತುಂಬಾನೇ ಕಾಮನ್. ಜಾಗತಿಕ ಇಂಧನ ಸಹಯೋಗದ ವಿಚಾರಕ್ಕೆ ಬಂದ್ರೆ ಫ್ಲೋಟಿಂಗ್ ಆಫ್ಶೋರ್ ವಿಂಡ್ ಎನರ್ಜಿ ಕ್ಷೇತ್ರದಲ್ಲಿ ಭಾರತದ CSIR ಹಾಗೂ ನಾರ್ವೀಜಿಯನ್ ಸಂಸ್ಥೆಗಳ ನಡುವೆ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇಲ್ಲಿ ಕೇವಲ ವಿಂಡ್ ಎನರ್ಜಿ ಅಂತ ನೆನ್ಪಿಟ್ರೆ ಸಾಲದು, ನಿರ್ದಿಷ್ಟವಾಗಿ ಫ್ಲೋಟಿಂಗ್ ಆಫ್ಶೋರ್ ವಿಂಡ್ ಎನರ್ಜಿ ಅಂತಾನೆ ನೆನ್ಪಿಡಿ. ಜೊತೆಗೆ ನಾರ್ವೆ ದೇಶವನ್ನ ಖಂಡಿತ ಮರಿಬೇಡಿ. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಹೀಗಿರಬಹುದು: ಭಾರತದಲ್ಲಿ ದೇಶೀಯ ವಿಮಾನಗಳಿಗೆ 1% ಸಸ್ಟೇನಬಲ್ ಏವಿಯೇಷನ್ ಫ್ಯೂಲ್ ಮಿಶ್ರಣ ಯಾವ ದಿನಾಂಕದಿಂದ ಕಡ್ಡಾಯವಾಗಲಿದೆ? ಆಯ್ಕೆಗಳಲ್ಲಿ ತಪ್ಪು ವರ್ಷಗಳನ್ನ ಎಲಿಮಿನೇಟ್ ಮಾಡೋಣ ಬನ್ನಿ. ಇದು ಭವಿಷ್ಯದ ಮ್ಯಾಂಡೇಟ್, ಹಾಗಾಗಿ 2025 ಅಥವಾ 2026 ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಜಾನ್ವರಿ 2027. ಕಾನ್ಸೆಪ್ಟ್ ಸ್ಪಷ್ಟವಾಗಿದ್ರೆ ಎಂತಹ ಪ್ರಶ್ನೆನಾದ್ರೂ ಬಿಡಿಸಬಹುದು. ವಿದ್ಯಾರ್ಥಿಗಳೇ, ಈಗ ತರಗತಿಯ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. 5. ಕ್ವಿಕ್ ಎಕ್ಸಾಮ್ ರಿವಿಷನ್. ಆಗ ಪೊಲೀಸ್ ಮತ್ತೆ KEA ಎಕ್ಸಾಮ್ಸ್ನಲ್ಲಿ ನೇರ ಪ್ರಶ್ನೆಗಳಾಗಿ ಬರುವ ಪ್ರಮುಖ ಅಂಶಗಳನ್ನ ರ್ಯಾಪಿಡ್ ಫೈರ್ ಆಗಿ ನೋಡೋಣ. ಈ 3 ಅಂಶಗಳನ್ನ ನಿಮ್ಮ ಬ್ರೈನ್ನಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. 1. ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ ಅನ್ನ ಮಹಾರಾಷ್ಟ್ರದ ಸಿಂಧುದುರ್ಗ್ನಲ್ಲಿ ಮಾಡಲಾಗ್ತಿದೆ. 2. APO ಆಡಳಿತ ಮಂಡಳಿಯ 68ನೇ ಅಧಿವೇಶನ ನ್ಯೂಡೆಲ್ಲಿಯಲ್ಲಿ ನಡೆದಿತ್ತು. 3. DRDO ಇತ್ತೀಚೆಗೆ ಯಶಸ್ವಿಯಾಗಿ ULPGM-V3 ಗೈಡೆಡ್ ಮ್ಯುನಿಷನ್ ಅನ್ನ ಪರೀಕ್ಷಿಸಿದೆ. ಇವೆಲ್ಲ ಡೈರೆಕ್ಟ್ ಹಿಟ್ ಕ್ವೆಶ್ಚನ್ಸ್. ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ ನೋಡೋಣ ಎಷ್ಟು ಜನರಿಗೆ ಸರಿಯಾಗಿ ನೆನಪಿದೆ ಅಂತ. ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ ಯೋಜನೆಯನ್ನ ಎಲ್ಲಿ ಆರಂಭಿಸಲಾಗಿದೆ? ಸಮುದ್ರ ಮ್ಯೂಸಿಯಂ ಅಂದ ತಕ್ಷಣ ಗೋವಾ ಅಥವಾ ಕೋಚಿ ಅಂತ ಮಾರ್ಕ್ ಮಾಡೋವ್ರೆ ಹೆಚ್ಚು, ಆದ್ರೆ ಅದು ದೊಡ್ಡ ತಪ್ಪು. ದ್ವಾರಕ ಕೂಡ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರದ ಸಿಂಧುದುರ್ಗ್. ಇಲ್ಲಿ ನಿಮ್ಮ ನೆನಪಿನ ಶಕ್ತಿ ಮತ್ತು ನಿಖರತೆ ತುಂಬಾನೇ ಮುಖ್ಯವಾಗುತ್ತೆ. ನೋಡಿದಿರಲ್ಲ, ಪ್ರತಿ ವಿಷಯವನ್ನ ಸ್ಪಷ್ಟವಾಗಿ ಅರ್ಥಮಾಡಿಕೊಂಡ್ರೆ ಎಂತಹ ಕಷ್ಟದ ಪ್ರಶ್ನೆಯನ್ನಾದರೂ ಸುಲಭವಾಗಿ ಎದುರಿಸಬಹುದು. ನಾವು ಜಾಗತಿಕ ರಕ್ಷಣೆ ಮತ್ತು ತಂತ್ರಜ್ಞಾನದಲ್ಲಿ ತುಂಬಾ ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ. ಹಾಗಾದ್ರೆ 2028ರ ವೇಳೆಗೆ ಭಾರತದ ಮುಂದಿನ ಅತಿದೊಡ್ಡ ಸಾಧನೆ ಏನಾಗಬಹುದು? ಸ್ವಲ್ಪ ಯೋಚಿಸಿ. ಸರಿ ವಿದ್ಯಾರ್ಥಿಗರೇ, ನಾಳೆ ಮತ್ತೆ ಹೊಸ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಭೇಟಿಯಾಗೋಣ. ಅಷ್ಟರವರೆಗೂ ಚೆನ್ನಾಗಿ ಸ್ಟಡಿ ಮಾಡಿ, ಫೋಕಸ್ ಹಾರ್ಡ್. ಕನಸಿನ ಕೆಲಸ ನಿಮ್ಮದಾಗ್ಬೇಕೆ? ಹಿಂದೆ HGA ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ. ಸ್ಮಾರ್ಟ್ ಆಗಿ ಓದಿ, ಹೆಚ್ಚು ಅಂಕ ಗಳಿಸಿ.